சத்தமா கரங்களை விட்டு ஒரு ஹல்லேலூயா. ஆமென். நம்ம வீட்டில் இருந்தபடியே நம்ம தேவனை இந்த நாளில் ஆராதிக்கப்பட வந்திருக்கிறோம். உலகமே ஷட்டவுன் ஆனாலும் தேவனை ஆராதிக்கிறதை யாராலும் நிறுத்த முடியாது. அதை நம்ம வீட்டில் இருந்தபடி நம்ம எல்லாரும் பயபக்தியா குடும்பமா பிள்ளைகள் எல்லாருமே சேர்ந்து நம்ம கர்த்தரை ஆராதிக்க போகிறோம். அதனால உற்சாகமா எல்லாரும் ரெடியா கரெக்டா அந்த டைம்ல உட்காந்துருங்க. நம்ம தேவனுடைய பிரசன்னத்தை நம்ம இருக்கிற இடத்துல இருந்தே நம்ம ಅನುಭವಿக்க ಹೋಗೋರು. ನಾವು ಇರುವಂತಹ ಸ್ಥಳದಲ್ಲಿ ಮನೆಯಲ್ಲಿ ಇದ್ದುಕೊಂಡು ದೇವರನ್ನು ಆರಾಧನೆ ಮಾಡಲಿದ್ದೇವೆ. ಇಡೀ ಲೋಕವೇ ಅದು ಶೆಡ್ಡೌನ್ ಮಾಡಲ್ಪಟ್ಟಿದ್ರು ಕೂಡ ದೇವರನ್ನು ಆರಾಧಿಸುವಂಥದ್ದು ಯಾರಿಂದಲೂ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ. ನಮ್ಮ ಮನೆಯಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲಿದ್ದೇವೆ. ಬನ್ನಿ ನಾವೆಲ್ಲರೂ ಸೇರಿ ನಾವೆಲ್ಲರೂ ದೇವರನ್ನು ಸ್ತುತಿಸೋಣ. ಹಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಎತ್ತಿ ಹಲ್ಲೆಲೂಯಾ. ಇರುವಂತಹ ಸ್ಥಳದಲ್ಲಿ ಈಗ ಒಂದು ದೇವರ ಮಹಿಮೆ, ಈಗ ಒಂದು ದೇವರ ಪ್ರಸನ್ನತೆ, ಈಗ ಒಂದು ದೇವರ ಬಲ ಅದು ಆವರಿಸಿಕೊಳ್ಳಲಿದೆ. ಎಲ್ಲರೂ 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 ಹಾಗೆ ಕರಗಳನ್ನು ಎತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ಆಹ್ವಾನಿಸೋಣ. ಆತನು ಬರಡಾದ ಸ್ಥಳದಲ್ಲಿ ಬರುವಾಗ ಒಂದು ದೈವಿಕವಾದ ಅಭಿವೃದ್ಧಿಯನ್ನು ಕೊಡುತ್ತದೆ. ವರണ്ട நிலத்திலே அவர் வரும் பொழுது அது வளமாய் மாறும். அது வறட்சி அது வளமாய் மாறும், செழிப்பாய் மாறும். ஹல்லேலூயா. இன்னைக்கு பல காரியங்களினாலே உங்களுடைய குடும்பம் சூழ்நிலை அது காய்ந்து போனதை போல வறண்டு போனதை போல இருக்கலாம். ஆனா ஆவியானவர் இப்பொழுது இறங்கி வந்து ஒரு பெரிய காரியங்களை செய்ய போகிறார். ಪರಿಶುದ್ಧಾತ್ಮನು ಈಗ ಇಳಿದು ಬಂದು ದೊಡ್ಡ ಕಾರ್ಯಗಳನ್ನು ಮಾಡಲಿದ್ದಾನೆ. ನಾವೆಲ್ಲರೂ ಸೇರಿ ಕರಗಳನ್ನು ಎತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ಆಹ್ವಾನಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ತೂಯ ಆವಿಯೇ ಅನ್ಬಿನ ಆವಿಯೇ துணையாளரே தேற்றும் தெய்வமே ஊற்று தண்ணீரே உள்ளமே குதையா வர வேண்டும் நல்லவரே வல்லவரே வர வேண்டும் நல்லவரே வல்லவரே. தூய ஆவியே அன்பினாவியே துணையாளரே தேற்றும் தெய்வமே ஊற்று தண்ணீரே உள்ளமே குதையா வர வேண்டும் நல்லவரே வல்லவரே. சீனாய் ಬೆಟ್ಟದಲ್ಲಿ ಇಳಿದು ಬಂದವರೇ ಆತ್ಮದಾಹ ತೀರಿಸಯ್ಯ ಈ ದಿವ್ಯ ಸಮಯದಲ್ಲೂ. ಹೌದು ಕರ್ತನೇ, ಪರಿಶುದ್ಧಾತ್ಮನೇ, ನಿಮ್ಮನ್ನು ಆಹ್ವಾನಿಸುತ್ತೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧನಾದಂಥ ಒಳ್ಳೆ ಪರಲೋಕ ತಂದೆಯಾದ ದೇವರೇ, ಈ ದಿನದ ಆರಾಧನೆಯನ್ನು ನಿನ್ನ ಆಳ್ವಿಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ಈ ದಿನದ ಆರಾಧನೆಯ ಭಾಗ ದೇವರೇ, ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಯ ಭಾಗ, ನಿನ್ನ ವಾಕ್ಯವನ್ನು ಕೇಳುವ ಧ್ಯಾನ ಮಾಡುವ ಈ ಒಂದು ಪ್ರತಿ ಭಾಗಗಳಲ್ಲಿ ನಿನ್ನ ಮಹಿಮೆಯ ಪ್ರಸನ್ನತೆ ಆವರಿಸಿಕೊಂಡು ಪ್ರತಿ ಕಾರ್ಯಗಳನ್ನು ನಡೆಸಿಕೊಡಲಿ ಎಂಬುದನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆಪ್ಪ. ದೇವರಾತ್ಮನೇ, ನಿನ್ನ ಆಳ್ವಿಕೆಗೆ ಪ್ರತಿ ಕಾರ್ಯಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲ ಕಾರ್ಯಗಳನ್ನು ನೀನು ನಡೆಸಿಕೊಡು ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ನಿನ್ನ ಹಸ್ತದಲ್ಲಿ ಪ್ರತಿ ಕಾರ್ಯಗಳನ್ನು ಸಮರ್ಪಿಸ್ತೇವೆ. ನಿಮಗೆಲ್ಲ ಸ್ತುತಿ ಘನತೆ ಮಹಿಮೆಯನ್ನು ಸಲ್ಲಿಸಿ ನಮ್ಮ ರಕ್ಷಕನೊಡೆಯನಾದ ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೆನ್. ಕರಗಳ ರೀತಿ ಒಂದು ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ನಿಮ್ಮ ಶಬ್ದ ಕೇಳಿಸ್ತಾ ಇಲ್ಲ, ಎಲ್ಲರೂ ಸೇರಿ ಹಲ್ಲೆಲೂಯಾ ಆಮೆನ್. ಉತ್ಸಾಹವಾಗಿ ನಾವು ದೇವರನ್ನು ಆರಾಧನೆ ಮಾಡಲಿದ್ದೇವೆ. ನಮ್ಮ ಪ್ರಿಯ ಚಿಂಪರದವರು ನಮ್ಮನ್ನು ಆರಾಧನೆ ನಡೆಸಲಿದ್ದಾರೆ. ಅವರ ಜೊತೆಗೆ ಸೇರಿ ಉತ್ಸಾಹವಾಗಿ ನಾವು ದೇವರನ್ನು ಸ್ತುತಿಸೋಣ. ಇದು ದೇವರನ್ನು ಸ್ತುತಿಸುವಂತ ಒಂದು ಉನ್ನತವಾದ ಸಮಯ. ಆಮೆನ್. ಆಮೆನ್. ಹಲ್ಲೆಲೂಯಾ.
யூடியூப் மூலமாக, ஃபேஸ்புக் மூலமாக உங்களை ஆராதிக்க அன்போடு அழைக்கிறேன். வேதத்தில் சொல்லியிருக்கிறது சங்கீதம் 84:10 1000 நாளை பார்க்கிலும் உமது பிரகாரங்களில் செல்லும் ஒரே நாள் நல்லது. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ಯೂಟ್ಯೂಬ್ ಮೂಲಕವಾಗಿಯೂ ಫೇಸ್ಬುಕ್ ಮೂಲಕವಾಗಿಯೂ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡುತ್ತೇನೆ. ಅದೇ ರೀತಿಯಾಗಿ ಕೀರ್ತನೆಗಳು 84:10 ಪ್ರಕಾರವಾಗಿ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಆಮೆನ್. ஹalleluya. ஹalleluya. எசென்ஷியல் சர்வீஸ் இந்த கொரோனா சமயத்துல எல்லாம் எசென்ஷியல் சர்வீஸ்னு சொல்லி எல்லா இடத்துலயும் போட்டிருக்காங்க. ಈ ಕೊರೋನಾ ಇರುವಂತ ಈ ಸಮಯದಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. உண்மையான எசென்ஷியல் சர்வீஸ் அப்படின்னா இதுதான். நம்ம ஆண்டவர் ஆராதிக்கிறது வந்து உண்மையிலேயே ಎಸೆನ್ಷಿಯಲ್ ಸರ್ವಿಸ್. ಎಸೆನ್ಷಿಯಲ್ ಸರ್ವಿಸ್ ಎಂಬುದಾಗಿ ಹೇಳುವಂಥದ್ದು ನಿಜವಾಗಿ ಹೇಳಬೇಕಾದರೆ ದೇವರನ್ನು ಆರಾಧಿಸುವಂಥದ್ದೇ ಎಸೆನ್ಷಿಯಲ್ ಸರ್ವಿಸ್ ಆಗಿದೆ. நீங்க பயந்துட்டு இருக்கலாம், இப்போ கொரோனா வந்ததுக்கு அப்புறம் என்ன பண்ண போறோம், எப்படி ஆக போகுது அப்படின்னு. ನೀವೆಲ್ಲ ಭಯಪಡ್ತಾ ಇರಬಹುದು, ಕೊರೋನಾ ಬಂದಿದ ಮೇಲೆ ಏನಾಗುತ್ತೆ, ಏನ್ ಮಾಡಬಹುದು ಎಂಬುದಾಗಿ ನೀವು ನೆನೆಸ್ತಾ ಇರಬಹುದು. பணம் உள்ளவங்க வந்து அவங்க வந்து அந்த பணத்தை வந்து அரணா நினைச்சுக்கிறாங்க. நீதிமொழிகளை சொல்லியிருக்கு 18ஆம் அதிகாரம் 11ஆம் வசனம், ஐஸ்வர்யாவுடைய பொருள் அவனுக்கு அரணான பட்டணம். ಎಲ್ಲ ಹಣ ಇರುವಂತವರು ಹಣವನ್ನೇ ಒಂದು ದೊಡ್ಡ ಗುರಾಣಿಯಾಗಿ ಇಟ್ಕೊಂಡಿರ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ ಕೋಟೆಯು ಅಗಲಿಯೂ ಆಗಿರುವಂತದ್ದು ದೇವರು ಮಾತ್ರ ಎಂಬುದಾಗಿ. ಕೂಡವೇ சொல்லிருக்கு ஏழைகளின் வறுமையும் அவர்களை கலங்க பண்ணும். ಬಡವರ ಒಂದು ಬಡತನವು ಅವರನ್ನು ಬಾಧಿಸುತ್ತದೆ ಎಂಬುದಾಗಿ. ஆனா கர்த்தரை நம்பிக்கையாக கொண்டிருக்கிற மனுஷன் வந்து பாக்கியவான். ಆದರೆ ದೇವರನ್ನು ಆತುಕೊಂಡಿರುವಂತಹ ಮನುಷ್ಯನು ಭಾಗ್ಯವಂತನು ಎಂಬುದಾಗಿ. ಅರಣಾನ ಪಟ್ಟಣಮ್ಮ இருக்கிற ஆண்டவர், ಭದ್ರವಾಗಿರುವಂತಹ ಕೋಟೆಯಾಗಿರುವಂತಹ ದೇವರು சங்கீதம் 31ஆம் அதிகாரம் 21ஆம் வசனம் சொல்லிருக்கு. ಕೀರ್ತನೆ 34ನೇ ಅಧ್ಯಾಯ ಕೀರ್ತನೆ 34:11 ಹೇಳ್ತಾ ಇದೆ. சங்கீதம் 31:21ஆம் வசனம், 31 கர்த்தர் அரணான நகரத்தில் எனக்கு தமது கிருபையை அதிசயமாய் விளங்க பண்ணினபடியால் அவருக்கு ಸ್ತೋತ್ರ. 21ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಮುತ್ತಿಗೆ ಹಾಕಲ್ಪಟ್ಟಿರುವ ನಗರದಲ್ಲಿದ್ದ ನನಗೆ ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ. அதனால ஏழைங்க பணம் இல்லாம இருக்கும் யாரும் கவலைப்பட வேண்டாம். தேவன் நமக்கு அரணா இருக்கிறார். ಹಣವಿಲ್ಲದೆ ಇರುವಂತಹ ಬಡವರು ಯಾವುದಕ್ಕೂ ಚಿಂತಿಸುವುದು ಬೇಡ. ನಮ್ಮ ದೇವರು ನಮಗೆ ಆಶ್ರಯಗಿರಿಯಾಗಿದ್ದಾರೆ. கர்த்தர் மாத்திரம் நமக்கு வந்து துணையா இருக்கிறார். ಕರ್ತನು ಮಾತ್ರ ನಮಗೆ ಒಂದು ಗುರಾಣಿಯಾಗಿದ್ದಾರೆ. மனிதர்களை நம்பி, கவர்மெண்ட்டை நம்பி நம்ம ಇಲ್ಲ. ಮನುಷ್ಯರನ್ನು ನಂಬಿ, ಸರ್ಕಾರವನ್ನು ನಂಬಿ ನಾವು ಇಲ್ಲ. ದೇವರು ನನಗೆ ಆಶ್ರಯ ದುರ್ಗ அப்படின்னு சொல்லி இந்த பாட்டை பாடுவோம். ದೇವರು ನಮಗೆ ಆಶ್ರಯ ದುರ್ಗ ಎಂಬ ಹಾಡನ್ನು ಹಾಡಿ
ಅಲಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ತುಲಗಲು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ವೈದಿಕನ ಎದುರಲ್ಲಿ ಅವನ ಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈದಿಕನ ಎದುರಲ್ಲಿ ಅವನ ಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು. ಜೀವಮಾನವೆಲ್ಲ ಕೃಪೆಯ ತೋರುವನು. ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ತುಲಗಲು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ತುಲಗಲು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ತುಲಗಲು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಎಲ್ಲರೂ ಸೇರಿ ಇನ್ನೂ ಸರಿ ಹೇಳೋಣ. ಕಡಲಲ್ಲಿ ತುಲಗಲು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನಾಳೆಯ ದಿನத்தை குறித்து எனக்கு கவலை இல்லை. ನಾಳೆಯ ದಿನದ ಕುರಿತಾಗಿ ನನಗೆ ಚಿಂತೆ ಇಲ್ಲ. வேதத்துல சொல்லியிருக்கு, ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, நாளை அந்த நாளுக்குரிய கவலையை குறித்து ನಾಳೆ ಆ ದಿನದ ಕುರಿತಾದ ಚಿಂತೆ ಕುರಿತಾಗಿ மத்தேயு 6ஆம் அதிகாரம் 34ஆம் வசனம். ಮತ್ತೆ 6ನೇ ಅಧ್ಯಾಯ 34ನೇ ವಾಕ್ಯ. நாளைக்காக கவலைப்படாதீர்கள், நாளைய தினம் தன்னுடையவைகளுக்காக கவலைப்படும். ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. அப்படின்னா நம்ம எதை குறித்து கவலைப்பட தேவையில்லை. நாளை வரும்போது அந்த நாளை அதை குறித்து கவலைப்பட்டு அதனுடைய காரியங்களை அதுவே பார்த்துக்கணும். அப்படின்னா தேவன் அந்த நாளை குறித்து பார்க்கிறான்னு சொல்றாங்க. ನಾವು ಯಾವುದನ್ನು ಕುರಿತು ನೀವು ಚಿಂತಿಸಬೇಡಿ, ನಾಳೆ ಎಂಬುದು ನಾಳೆಯೇ ಅದರ ಕುರಿತು ಅದು ಚಿಂತಿಸಿಕೊಳ್ಳುತ್ತದೆ. ಕರ್ತನ ಮೇಲೆ ಒಂದು ಭಾರத்தை வைத்து விடு. ಸತ್ಯವೇದ ವಾಕ್ಯವು ಹೇಳುತ್ತದೆ, ಕರ್ತನ ಮೇಲೆ ನಿನ್ನ ಭಾರವನ್ನು ಇಟ್ಟು ಬಿಡ್ರಿ, அவர் உன்னை ஆதரிப்பார். ಆತನು ನಿಮ್ಮನ್ನು ಆಧರಿಸುವನು ಎಂಬುದಾಗಿ. ஆபத்து காலத்தில் என்னை நோக்கி கூப்பிடு. ಆಪತ್ತಿನಲ್ಲಿ ಕರ್ತನನ್ನು ನೋಡಿ. தினத்தை குறித்து கவலை இல்லை. இந்த பாட்டு பாடுவோம். ನಾಳೆ ಚಿಂತಿಸಬೇಡಿ ಎಂಬುದಾಗಿ ಆಟವನ್ನು ಮಾಡಿ ನಾವು பயமில்லை, நானும் இயேசு எல்லாம் பார்த்துக் கொள்வார், எல்லாம் பார்த்துக் கொள்வார். நாளைய தினத்தை குறித்து பயமில்லை, நானும் இயேசு எல்லாம் பார்த்துக் கொள்வார், எல்லாம் பார்த்துக் கொள்வார். ஆண்டவர் எனது வெளிச்சமும் மீட்புமானார், எதற்கும் பயப்படேன். ஆண்டவர் எனது வெளிச்சமும்
நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். கேடு வந்தாலில் கூடார மறைவினிலே ஒளித்து வைத்திடுவார். கேடு வந்தாலில் கூடார மறைவினிலே ஒளித்து வைத்திடுவார். கண்மலை மேல் உயர்த்தி நிறுத்திடுவார். கண்மலையின் மேல் உயர்த்தி நிறுத்திடுவார். கலக்கம் எனக்கில்லை, அல்லேலூயா, கலக்கம் எனக்கில்லை. நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். ஆண்டவர் எனது வெளிச்சமும் மீட்புமானார், எனக்கும் பயப்படேன். ஆண்டவர் எனது வெளிச்சமும் மீட்புமானார், எனக்கும் பயப்படேன். அவரே எனது வாழ்வின் பலனானார், அவரே எனது வாழ்வின் பலனானார். யாருக்கும் அஞ்சிடேன், அல்லேலூயா, யாருக்கும் அஞ்சிடேன். நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். எல்லாரும் கண்களை போட்டு உணர்ந்து ಹಾಗೆ ಕಣ್ಗಳನ್ನು ಮುಚ್ಚಿ ಎಲ್ಲ ಭಯಕ್ಕೆ ಓರத்தில் வச்சுட்டு ಎಲ್ಲ ಭಯಗಳನ್ನು ಪಕ್ಕಕ್ಕೆ ಇಟ್ಟು தேவனை மாத்திரம் சார்ந்து ದೇವರನ್ನು ಮಾತ್ರ ಆತುಕೊಂಡು இந்த வரியை பாடுவோம். ಈ ಹಾಡನ್ನು ಆಡೋಣ. நாளைய தினத்தை குறித்து பயமில்லை. நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். நாதன் இயேசு எல்லாம் பார்த்து கொள்வார், எல்லாம் பார்த்து கொள்வார். இதே விசுவாசத்துல ஆண்டவர் கொஞ்ச நேரம் ஆராதிப்போம். ಇದೇ ನಂಬಿಕೆಯಿಂದ ನಾವು ಎಲ್ಲರೂ ದೇವರನ್ನು ಆರಾಧಿಸುವ. மகிமை அரசனிನಿಂದ ಮಹಿಮೆಯ ಅರಸನಿಂದ ಎಂಬ ಆತ್ಮದೇ ಆರಾಧಿಸುವೆ. ಆತ್ಮನೇ ಆರಾಧಿಸುವೆಂಬರಾಗುವ ನಾವು. ಆಮೆನ್. ಎಲ್ಲರೂ ಸೇರಿ ಕರಗಳನ್ನು ಖಂಡಿತ ಮನೆಯಲ್ಲಿ ಸೇರಿ மகிமை அரசனினிಂದ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜನಿನಿಂದ ನಿತ್ಯವೂ ಆರಾಧಿಸುವೆ.
ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ಕನ್ಬಾಲ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ ಕನ್ಬಾಲ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಉನ್ನತ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸೆನು ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಆರಾಧನೆ ರಾಜ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಎಲ್ಲ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ನಮ್ಮಿಬ್ಬರು ನಿರ್ಮೂಲವಾಗಿ ನಿಂತಿರುವಂಥದ್ದು ನಾಶವಾಗದಿರುವಂಥದ್ದು ದೇವರ ಶುದ್ಧ ಕೃಪೆ ಅವರು ಮಾತ್ರ ನಮಗೆ ತುಳಿಯಾಗಿದ್ದಾರೆ ಆತ ಮಾತ್ರ ನಮ್ಮ ಜೊತೆಗಾರನಾಗಿದ್ದಾನೆ ಅವರಾണ് நம்ம நிர்மூலமாகாம இருக்கிறோம் ಆತನಿಂದಲೇ ನಾವು ನಾಶವಾಗದೇ ಇರ್ತೇವೆ நம்முடைய தேசம் பாதுகாக்கப்பட்டிருக்கு ನಮ್ಮ ದೇಶ ಅದು ಸಂರಕ್ಷಣೆಯಾಗಿ ಇಡಲ್ಪಟ್ಟಿದೆ உம்மைத்தான் நம்பியிருக்கிறோம் உம்மையன்றி யாரும் இல்லையப்பா
உம்மையன்றி யாரும் இல்லையப்பா. எல்லாரும் சேர்ந்து சொல்லலாம். உம்மைத்தான் நம்பியிருக்கிறோம், உம்மையன்றி யாரும் இல்லையப்பா. அற்புதம் செய்யுங்கப்பா எங்க வாழ்க்கையில, உம்மைத்தான் நம்பி இருக்கோம் ஏசப்பா. அற்புதம் செய்யுங்கப்பா எங்க வாழ்க்கையில, உம்மைத்தான் நம்பி இருக்கோம் ஏசப்பா. உம்மைத்தான் நம்பி இருக்கிறோம், உம்மையன்றி யாரும் இல்லையப்பா. உம்மைத்தான் நம்பி இருக்கிறோம், உம்மையன்றி யாரும் இல்லையப்பா. நீங்க தான் ஏதாவது செய்யணும் என்று எதிர்பார்த்து காத்திருக்கிறோம். நீங்க தான் ஏதாவது செய்யணும் என்று பார்த்து காத்திருக்கிறோம். நீ சொன்ன வார்த்தையை பிடித்துக் கொண்டு, நீ சொன்ன வார்த்தையை பிடித்துக் கொண்டு உங்க முகத்தைய நோக்கி இருக்கிறோம், உங்க முகத்தைய நோக்கி இருக்கிறோம், உங்க முகத்தைய நோக்கி இருக்கிறோம், உம்மைத்தான் நம்பி இருக்கிறோம். எல்லாரும் அதே தேவ நமக்கு வருகிறது. உம்மையன்றி யாரும் இல்லையப்பா. ಈ ಒಂದು ಸನ್ನಿವೇಶದಲ್ಲಿ ಆತನ ಬಿಟ್ಟು ಸಹಾಯ ಯಾರು ಇಲ್ಲ. உம்மைத்தான் நம்பி இருக்கிறோம், ನಮ್ಮ ಕಣ್ಣುಗಳು ಆತನನ್ನೇ ದೃಷ್ಟಿಸಿ ನೋಡಲಿ. உம்மையன்றி யாரும் இல்லையப்பா. அற்புதம் செய்யுங்கப்பா எங்க வாழ்க்கையில, உம்மைத்தான் நம்பி இருக்கோம் ஏசப்பா. அற்புதம் செய்யுங்கப்பா எங்க வாழ்க்கையில, உம்மைத்தான் நம்பி இருக்கோம் ஏசப்பா. உம்மைத்தான் நம்பி இருக்கிறோம், உம்மையன்றி யாரும் இல்லையப்பா. உம்மைத்தான் நம்பி இருக்கிறோம், உம்மையன்றி யாரும் இல்லையப்பா. ಎಲ್ಲರ ಹಾಗೆ ಮೊಣಕಾಲನ್ನು ಹಾಕಿ ಹಾಗೆ ಎರಡು ಕರೆಗಳನ್ನು ಸಾಧ್ಯವಿದ್ದರೆ ಮೇಲೆ ಎತ್ತಿ, ದೇವರೇ ನಾವು ನಿಮ್ಮನ್ನೇ ನಂಬಿದ್ದೇವೆ ಸ್ವಾಮಿ, ಆಮೆನ್. ನಿಮ್ಮನ್ನೇ ನಂಬಿದ್ದೇವೆ, ನಿನ್ನ ವಾಕ್ಯವನ್ನೇ ಹಿಡಿದುಕೊಂಡಿದ್ದೇವೆ ಅಪ್ಪ. ನಿಮ್ಮನ್ನೇ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ. 34ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನೇ ದೃಷ್ಟಿಸಿದ ತಮ್ಮ ಮುಖಗಳು ಲಜ್ಜೆಯಿಂದ ಕೇಳುವುದಿಲ್ಲ, ಅವುಗಳು ಪ್ರಕಾಶ ಹೊಂದುತ್ತದೆ. ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನೇ ದೃಷ್ಟಿಸ್ತಾ ಇದೆ ಸ್ವಾಮಿ, ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ದೇವರೇ, ನೀನೇ ನಮ್ಮ ಸಹಾಯಕನು, ನೀನೇ ನಮ್ಮ ಆಶ್ರಯ ದುರ್ಗನು ಸ್ವಾಮಿ. ನಿಮ್ಮ ಹೊರತು ನಮಗೆ ಸಹಾಯ ಮಾಡಲು, ನಿಮ್ಮ ಹೊರತು ನಮಗೆ ಆಶ್ರಯ ನೀಡಲು, ನಿಮ್ಮ ಹೊರತು ನಮಗೆ ಅದ್ಭುತ ಮಾಡಲು ಬೇರೆ ಯಾರು ಇಲ್ಲ ಸ್ವಾಮಿ, ಬೇರೆ ಯಾರು ಇಲ್ಲ ರಾಜ. ದೇವರೇ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇದೆಯಪ್ಪ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ನಮ್ಮ ಸೃಷ್ಟಿಕರ್ತನಾದ ದೇವರಿಂದಲೇ ನಮಗೆ ಸಹಾಯವು ಬರ್ತದೆ ಸ್ವಾಮಿ. ಎಷ್ಟೋ ಜನರು ಅಪ್ಪ ಈ ಒಂದು ದಿನಗಳಲ್ಲಿ ಕರ್ತನೆ, ಇಡೀ ಭಾರತದಲ್ಲಿ, ಇಡೀ ಲೋಕದ ಅನೇಕ ದೇಶಗಳಲ್ಲಿ ಮನೆಯಲ್ಲಿ ಇದ್ದುಕೊಂಡು ನನಗೆ ಯಾರು ಸಹಾಯ ಮಾಡ್ತಾರೆ, ಯಾರು ನನಗೆ ಸಹಾಯ ಮಾಡ್ತಾರೆ, ಯಾರು ನನಗೆ ಬಿಡುಗಡೆ ಕೊಡ್ತಾರೆ ಅನ್ನುವಂಥ ಈ ಕೂಗಿನ ಮಧ್ಯದಲ್ಲಿ ದೇವರೇ, ಡಾಕ್ಟರ್ ಇಂದಲೂ ಸೈಂಟಿಸ್ಟ್ಗಳಿಂದಲೂ ಯಾರಿಂದಲೂ ಇದಕ್ಕೆ ಪರಿಹಾರ ನಿರಂತರವಾಗಿ ಕೊಡದೆ ಹೋಗುವ ಸನ್ನಿವೇಶದಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನು ನೋಡುತ್ತಾ ಇದೆ ಸ್ವಾಮಿ. ನಿನ್ನನ್ನು ನೋಡುತ್ತಾ ಇದೆ ರಾಜ. ಹಾಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿಯೇ,
ದೇವರನ್ನು ಆರಾಧನೆ ಮಾಡುವಂತ ನಿನ್ನ ಜೀವಿತದಲ್ಲಿ ಆತನ ದೊಡ್ಡ ಅದ್ಭುತವನ್ನು, ದೊಡ್ಡ ಬಿಡುಗಡೆಯನ್ನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ದಿನಗಳಲ್ಲಿ ನಿನ್ನ ಮನೆಗಳಲ್ಲಿ ಇರುವಂತದ್ದು ಏನೋ ಕಷ್ಟ ಎಂಬುದಾಗಿ ನೀನು ಯೋಚನೆ ಮಾಡಬೇಡ. ಯಾಕೆ? ಅದು ನಿನ್ನನ್ನು ರೂಪಿಸುವಂತ ದಿನಗಳಾಗಿ ಇರಬಾರದು. 40 ವರ್ಷಗಳು ಮೋಸೆಯನ್ನು ಅರಣ್ಯದಲ್ಲಿ ರೂಪಿಸಿದಂತ ದೇವರ ಹಸ್ತ ಯಾಕೆ ನಿಮ್ಮನ್ನು ರೂಪಿಸಬಾರದು? ಹಲ್ಲೆಲೂಯಾ. 40 ದಿನದ ಉಪವಾಸ ಪ್ರಾರ್ಥನೆ ನಂತರ ಒಂದು ದೊಡ್ಡ ಸೇವೆಯನ್ನು ಪ್ರಾರಂಭ ಮಾಡಿದ ಆ ಒಂದು ಯೇಸು ಸ್ವಾಮಿಯ ಹಾಗೆ ಯಾಕೆ ನಿಮ್ಮನ್ನು ಈ ಒಂದು ದಿನಗಳ ಬದಲಾವಣೆ ಆಗಬಾರದು? ಇದು ಒಂದು ರೂಪಾಂತರ ದಿನಗಳಾಗಿ ಯಾಕೆ ನಿಮ್ಮ ಜೀವಿತದಲ್ಲಿ ಇರಬಾರದು? ಯಾವುದರ ಕುರಿತಾಗಿ ಚಿಂತೆ ಪಡಬೇಡಿ, ಯಾವುದರ ಕುರಿತಾಗಿ ಚಿಂತೆ ಮಾಡಬೇಡಿ. ಓ ದೇವರು ನಿಮ್ಮನ್ನು ಈ ದಿನಗಳಲ್ಲಿ ರೂಪಿಸಿ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನಿಮ್ಮನ್ನು ಸಿದ್ಧಗೊಳಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಲಿಯನ್ನು ಸೋತು ಹೋಗಿ ಗಿಡದ ಬಲಿಗೆ ಆತನು ಮಲಗಿಕೊಂಡಿರುವಾಗ ದೇವರು ಆತನಿಗೆ ಆಹಾರವನ್ನು ಕೊಟ್ಟು ಬಲಪಡಿಸಿದನು. ಆ ಬಲದಿಂದ ಎಲಿಯನ್ನು ಎದ್ದು ರಾತ್ರಿ ಹಗಲು ಆತನು 40 ದಿನಗಳು ನಡೆದು ಓರೇಬ್ ಅನ್ನುವಂತ ಆ ದೇವರ ಪರ್ವತ ಅನ್ನುವಂತ ಸ್ಥಳದಲ್ಲಿ ದೇವರ ಸನ್ನಿಧಾನವನ್ನು ಆತನು ಮುಟ್ಟಿದನು. ಪ್ರಿಯರೇ, ಈ ಒಂದು ದಿನಗಳಲ್ಲಿ ದೇವರ ಸನ್ನಿಧಾನದ ನೇರಾಗಿ, ದೇವರ ಮುಖದ ಪ್ರಸನ್ನಕ್ಕೆ ನೇರಾಗಿ ಈ ದಿನಗಳು ನಡೆಸುತ್ತದೆ. ಹಲ್ಲೆಲೂಯಾ. ನನಗೆ ಸಹಾಯ ಮಾಡಲು ಯಾರು ಇಲ್ಲ ಎಂಬುದ ಯೋಚನೆ ಮಾಡಬೇಡಿ. ಯಾವಾಗಲೂ ನಮ್ಮ ಜೊತೆಯಲ್ಲಿ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿಮ್ಮ ಸಂಗಡ, ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಯಾವುದೋ ಕುರಿತಾಗಿ ಚಿಂತೆ ಪಡಬೇಡಿ, ಯಾವುದೋ ಕುರಿತಾಗಿ ಭಯಪಡಬೇಡಿ. ಹಲ್ಲೆಲೂಯಾ. ನಾಳೆಯ ದಿನದ ಕುರಿತಾದ ಚಿಂತೆ ನಿಮಗೆ ಬೇಡ. ಹಲ್ಲೆಲೂಯಾ. ನಮ್ಗೆ ಆಶ್ರಯ ಗಿರಿಯು, ಆಶ್ರಯ ದುರ್ಗವು, ಆಶ್ರಯ ಬಂಡವಾಗಿ ನಮ್ಮ ದೇವರು ಇದ್ದಾನೆ. ಹಲ್ಲೆಲೂಯಾ. ಈಗ ನಿಮ್ಮ ಹೃದಯದಲ್ಲಿ, ಈಗ ನಿಮ್ಮ ಮನಸ್ಸಿನಲ್ಲಿ ಆ ದೈವಿಕವಾದ ಸಮಾಧಾನ ಇಳಿಯುತ್ತಾ ಇದೆ. ಹಲ್ಲೆಲೂಯಾ. ಅನುಭವಿಸಿರಿ, ಅದನ್ನು ಅನುಭವಿಸಿರಿ. ಹಾಗೆ 2 ಕೈಗಳನ್ನು ಜೋಡಿಸಿ ಆತನಿಗೆ ಹೇಳೋಣ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನಗೆ ವಂದನೆಗಳು ಸ್ವಾಮಿ. ನಿನ್ನ ಶಾಂತಿ, ನಿನ್ನ ಸಮಾಧಾನ ನನ್ನಲ್ಲಿ ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕವೇ ಗೊಂದಲದಲ್ಲಿ ಇದ್ದರು, ಜನಗಳೆಲ್ಲ ಗೊಂದಲದಲ್ಲಿ ಇದ್ದರು, ನೀನು ನನ್ನಲ್ಲಿ ಒಂದು ಶಾಂತಿ, ಸಮಾಧಾನ, ಒಂದು ನಿರೀಕ್ಷೆಯನ್ನು ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಉಲಗವೇ ಕಲಗಿಕೊಂಡಿರುತ್ತದೆ ಇನ್ನಷ್ಟು ನೆಲೆಯಿಲ್ಲ ஒரு தெய்வீக சமாதானம் உடைய இருதயங்களை ஆளுகை செய்து கொண்டிருப்பதற்காக ஸ்தோத்திரம் அப்பா, ஸ்தோத்திரம். இந்த நேரத்தில் கூட நாங்கள் ಎಲ್ಲ ತುದಿಗಳ ಮಹಿಮೆ ಈ ಸಮಯದಲ್ಲಿ ನಾವು ಎಲ್ಲ ಸ್ತುತಿಯನ್ನು, ಎಲ್ಲ ಘನತೆ, ಎಲ್ಲ ಮಹಿಮೆಯನ್ನು ನಿಮ್ಮೊಬ್ಬರಿಗೇ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ರಕ್ಷಕನೋಡೆ ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆರಾಧಿಸ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಹಾಗೆ ನಾವು ದಯವಿಟ್ಟಿರುವಂತಹ ಸ್ಥಳದಲ್ಲಿ ಹಾಗೆ ಕುಳಿತುಕೊಳ್ಳೋಣ. ಕೆಲವು ಅಂಶಗಳನ್ನು ತಿಳಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಲ್ಮೋಸ್ಟ್ ನಮ್ಮ ಭಾರತ ದೇಶದಲ್ಲಿ 14,777 ಕೇಸ್ಗಳಿಗೆ ಮೇಲಾಗಿ ಆ ಒಂದು ಕೊರೋನಾ ವೈರಸ್ ಕನ್ಫರ್ಮ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ನೋಡುವಾಗ 384ಕ್ಕಿಂತ ಹೆಚ್ಚಾಗಿ ಆಗಿದೆ. ಈ ಒಂದು ಸಮಸ್ಯೆಯ ಮಧ್ಯದಲ್ಲಿ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ಕನಿಕರ ನಮ್ಮ ದೇಶದ ಮೇಲೆ ಹಿಡಿದು ಬರಲಿ. ಎಲ್ಲರೂ ಇರುವಂತಹ ಸ್ಥಳ ಕಣ್ಣನ್ನು ಮುಚ್ಚಿಕೊಳ್ರಿ, ಎಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ರಿ. ಹಾಲೆಲೂಯಾ. ಭಯಭಕ್ತಿಯಿಂದ ಈಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಅದರ ಪ್ರಸನ್ನತೆಯನ್ನು ಅಲಕ್ಷ್ಯ ಮಾಡೋದು ಬೇಡ, ಅಸತ್ಯವಾಗಿ ಎಣಿಸುವುದು ಬೇಡ. ಪ್ರಿಯರೇ, ಕರಗಳೆತ್ತಿ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ದೇಶವನ್ನು ಕರುಣಿಸು ಸ್ವಾಮಿ. ನಮ್ಮ ದೇಶದಲ್ಲಿ ಯಾಕಂದ್ರೆ ಈ ಒಂದು ಕೊರೋನಾ ವೈರಸ್ನಿಂದ ಎಷ್ಟೋ ಜನರು ಬಾಧಿಸಲ್ಪಟ್ಟಿದ್ದಾರೆ ಸ್ವಾಮಿ. ದೇವರೇ ಅಪ್ಪ, 14,777ಗಿಂತ ಹೆಚ್ಚಾಗಿ ಜನಗಳು ಬಾಧಿಸಲ್ಪಟ್ಟಿದ್ದಾರೆ ಸ್ವಾಮಿ. ಇದು ನಿನ್ನಿಂದ ಮಾತ್ರ ಬಿಡುಗಡೆ ಕೊಡಲು ಸಾಧ್ಯ ಅಪ್ಪ. ನಮ್ಮ ಅಪ್ಪ ಕಣ್ಣುಗಳು ನಿಮ್ಮನ್ನೇ ನೋಡುತ್ತಾ ಇದೆ ಅಪ್ಪ. ಒಂದು ಸಾರಿ ಅದ್ಭುತ ಮಾಡು ದೇವರೇ, ಅದ್ಭುತ ಮಾಡು ಸ್ವಾಮಿ. ಹಾಸ್ಪಿಟಲ್ನಲ್ಲಿ ದೇವರೇ ಎಷ್ಟೋ ಜನರು ಪ್ರಾಣಕ್ಕೂ ಜೀವಕ್ಕೂ ಮಧ್ಯದಲ್ಲಿ ಹೋರಾಡುತ್ತಾ ಇದ್ದಾರೆ ಸ್ವಾಮಿ. ಅವ್ರಿಗೆ ನೆಕ್ಸ್ಟ್ ಏನಾಗ್ತದೆ ಅನ್ನುವಂಥ ಒಂದು ಭಯ, ನಾವು ಬದುಕ್ತೇವೋ ಅನ್ನುವಂಥ ಒಂದು ಭಯ. ಇದರ ಮಧ್ಯದಲ್ಲಿ ದೇವರೇ ಯಾರು ಅವರನ್ನು ಶ್ರಮಿಸಲು ಸಾಧ್ಯ ಅಪ್ಪ? ಯಾರು ಆತನೇ ಕೊಡಲು ಸಾಧ್ಯ ಸ್ವಾಮಿ? ನೀನು ಅವರನ್ನು ಕರುಣಿಸು, ಅವರನ್ನು ಮುಟ್ಟು ಸ್ವಾಮಿ. ಒಂದು ಸ್ವಸ್ಥತೆಯನ್ನು ಕೊಡು ದೇವರೇ. ಇನ್ನು ಹೆಚ್ಚಾಗಿ ಮರಣಗಳು ಆಗಬಾರದು ಸ್ವಾಮಿ. ಜನಗಳು ಸ್ವಸ್ಥತೆ ಆಗಲಿ ಅಪ್ಪ, ಸ್ವಸ್ಥತೆ ಆಗಲಿ ಅಪ್ಪ. ಸ್ತೋತ್ರ ಸ್ವಾಮಿ. ಪ್ರಿಯರೇ, ಈ ಒಂದು ದಿನಗಳಲ್ಲಿ ಹೆಚ್ಚಾದ ಪೊಲೀಸ್ ಅವರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಅವರೇನು ನಮಗೆ ಯಾವ ಒಂದು ರೋಗ ಬರಬಾರದು
ನಿಮ್ಮಲ್ಲಿ ಅವರು ಕಾಯ್ತಾ ಇದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು, ಸಿಬ್ಬಂದಿಗಳು, ಪ್ರತಿಯೊಬ್ಬ ನರ್ಸ್ಗಳು ಆ ರೋಗದಲ್ಲಿ ಇರುವವರಿಗೆ ಆರೋಗ್ಯವಾಗಬೇಕು, ರೋಗ ಹರಡಬಾರದು ಎಂಬುದಾಗಿ ತ್ಯಾಗವಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರು ಎಷ್ಟೋ ದಿನಗಳು, ಕೆಲವು ದಿನಗಳು 14 ದಿನ, 21 ದಿನಗಳು ಅವ್ರ ಕುಟುಂಬವನ್ನೇ ಬಿಟ್ಟು, ಮನೆಯನ್ನೇ ಬಿಟ್ಟು ಹಾಸ್ಪಿಟಲ್ನಲ್ಲೇ ಇರ್ತಾರೆ. ದೇವರು ಅವರನ್ನು ಕಾಯಲಿ, ಅವ್ರನ್ನ ಆಶೀರ್ವದಿಸಲಿ, ಅವರಿಗೆ ರೋಗ ಹರಡಬಾರದು, ಅವರಿಗೆ ದೇವರ ಸಂರಕ್ಷಣೆಯನ್ನು ಕೊಡಬೇಕು. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಡಾಕ್ಟರ್ಗಳನ್ನು, ಪೊಲೀಸ್ ಅವರನ್ನು, ನರ್ಸ್ಗಳನ್ನು ಕಾದುಕೋ ಸ್ವಾಮಿ. ಈ ರೋಗದ ಸಮಯದಲ್ಲಿ ದೇವರೇ ಅವ್ರಿಗೊಂದು ಪ್ರೊಟೆಕ್ಷನ್ ಕೊಡುವಾಗ, ಸಂರಕ್ಷಣೆ ನೀಡುವಾಗ ಅವರಿಗೆ ಬಾಧನೆ ಆಗಬಾರದು ಸ್ವಾಮಿ. ಹಾಲೆಲೂಯಾ. ಹಾಗೆ ನಮ್ಮೆಲ್ಲರ ಕರಗಲಿ ಎತ್ತಿ ನಮ್ಮ ಸಭೆಯ ಪ್ರತಿಯೊಂದು ನಂಬಿಗಸ್ತರನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲ ಏರಿಯಾಗಳಲ್ಲಿ ನಮ್ಮ ನಂಬಿಗಸ್ತರುವಂತಹ ಪ್ರತಿಯೊಂದು ಕುಟುಂಬಗಳಲ್ಲಿ ದೇವರ ಸಂರಕ್ಷಣೆ, ದೇವರ ಆಳ್ವಿಕೆ, ಯೆಹೋವ ಹಿರಿಯರಾಗಿ ಎಲ್ಲ ಅಗತ್ಯತೆಗಳನ್ನು ಸಂಧಿಸುವಂತ ದೇವರು ಎಲ್ಲ ಅಗತ್ಯತೆಗಳನ್ನು ಸಂಧಿಸಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಪ್ರತಿಯೊಬ್ಬ ನಂಬಿಗಸ್ತರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನೀನು ಕಾದು ನಡೆಸು ಸ್ವಾಮಿ. ಅವರೆಲ್ಲ ಅಗತ್ಯತೆಗಳು ನೀನು ಸಂಧಿಸು ಸ್ವಾಮಿ. ಅವ್ರನ್ನ ಬಲಪಡಿಸು, ನಿನ್ನ ಆಳ್ವಿಕೆ ಮಾಡು ದೇವರೇ. ನಿನ್ನ ಹಸ್ತದಲ್ಲಿ ಎಲ್ಲವನ್ನು ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ನಿಮಗೆಲ್ಲ ಘನತೆಯನ್ನು, ನಿಮಗೆಲ್ಲ ಮಹಿಮೆಯನ್ನು ಸಲ್ಲಿಸಿದವರಾಗಿ ನಮ್ಮ ರಕ್ಷಕನೋಡೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮನೆಯಲ್ಲಿ ಇಟ್ಕೊಂಡು ದೇವರನ್ನು ಆರಾಧನೆ ಮಾಡಿದ್ದೇವೆ. ಅದಕ್ಕೆ ನಾವು ಈ ಒಂದು ಸಮಯದಲ್ಲಿ ಕೂಡ ದೇವರ ಸಮ್ಮುಖದಲ್ಲಿ ಇರುವಂತದ್ದು ಸಂತೋಷ. ಆಮೆನ್. ನಾವು ಚರ್ಚ್ಗೆ ಸೇರಿ ಬರದೆ ಮನೆಗಳಲ್ಲಿ ಇದ್ದರೂ ಕೂಡ ನಾವು ದೇವರನ್ನು ಸೇರಿ ಆರಾಧನೆ ಮಾಡುತ್ತಾ ಇದ್ದೇವೆ. ಆದರೆ ಒಂದು ಏನಂದ್ರೆ, ನಮ್ಮ ಮುಖಗಳನ್ನು ನೀವು ನೋಡಬಹುದು, ಆದರೆ ನಿಮ್ಮ ಮುಖಗಳನ್ನು ನಾವು ಈಗ ನೋಡಕ್ ಆಗುವುದಿಲ್ಲ. ಮತ್ತು ವಿಡಿಯೋ ಕಾಲ್ ಏನೋ ಮಾಡಿದರೆ ನಾವು ನೋಡಬಹುದು. ವಿಶೇಷವಾಗಿ ಒಂದು ದಿನಗಳು ಆ ರೀತಿಯಲ್ಲಿ ಇದೆ. ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನಾವು ಈ ದಿನಗಳನ್ನು ಕಲಿಯೋಣ. ದೇವರ ಸಮ್ಮುಖದಲ್ಲಿ ನಾವು ಇರೋಣ. ಮುಖ್ಯವಾದಂತಹ ಕೆಲವು ಪ್ರಕಟಣೆಗಳು, ಅದನ್ನು ಗಮನಿಸೋಣ. ನಂತರ ನಾವು ಮುಂದೆ ಇರುವಂತಹ ಕಾರ್ಯಗಳು ನಾವು ನೇರಾಗಿ ಹೋಗಲಿದ್ದೇವೆ. ಅಂದ್ರೆ ಪ್ರಿಯ ದೇವ ಜನರೇ, ನಾವು ಈ ಒಂದು ದಿನಗಳಲ್ಲಿ ನಾವು ಸೇರಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ಏರಿಯಾಗಳಲ್ಲಿ ಅದರಿಂದ ಈಗಾಗಲೇ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆ ಒಂದು ಏರಿಯಾಗಳಲ್ಲಿ ಅದಕ್ಕೆ ಆ ಒಂದು ಪ್ರಾರ್ಥನೆಯನ್ನು ಮುಂದುವರೆದು ಮಾಡಿ. ಈ ಒಂದು ಸಮಯ ಮೇ 3ನೇ ತಾರೀಕು ತನಕ ಇದು ಹೇಳಲ್ಪಟ್ಟಿದೆ. ಇದರೊಳಗಡೆ ಈ ಒಂದು ಕಾರ್ಯಗಳೆಲ್ಲ ಮುಗಿಸಲ್ಪಡಬೇಕು. ಎಲ್ಲ ವಾತಾವರಣ ಬದಲಾವಣೆ ಆಗಬೇಕು. ಆಮೇಲೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಅತಿ ಬೇಗನೆ ದೇವರ ಒಂದು ಅದ್ಭುತ ಸ್ವರವನ್ನು ನಾವು ಕೇಳಿದ್ದೇವೆ. ಆಮೇಲೆ ಈಗ ನಾವು ಕರ್ತನಿಗೋಸ್ಕರ ಕಾಣಿಕೆ ಮತ್ತು ದಶಮಾಂಶವನ್ನು ಕೊಡುವಂತ ಒಂದು ಸಮಯ. ಎಲ್ಲರೂ ನಾವಿರುವಂತಹ ಸ್ಥಳದಲ್ಲಿ ಈ ಒಂದು ಹಾಡನ್ನು ಹಾಡುವಾಗ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳೋಣ, ನಾವು ಕಾಣಿಕೆಯನ್ನು ಸಲ್ಲಿಸೋಣ. ಈ ಒಂದು ದಿನದಲ್ಲಿ ನಾವು ದೇವರಿಗೋಸ್ಕರ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿರುವುದನ್ನು ಒಂದು ಎನ್ವೆಲಪ್ ಕವರ್ ಅನ್ನು ತೆಗೆದುಕೊಳ್ಳಿ. ಅದರಲ್ಲಿ ದಶಮಾಂಶವಾಗಲಿ, ಕಾಣಿಕೆ ಆಗಲಿ ಅದರಲ್ಲಿ ಇಟ್ಟುಕೊಳ್ಳೋಣ. ಹಾಡುವಾಗ ಅದನ್ನು ಸಿದ್ಧಪಡಿಸಿಕೊಳ್ಳೋಣ. ನಾವು ಮುಂದೆ ಇರುವಂತಹ ಕಾರ್ಯಗಳಿಗೆ ನಾವು ಹೋಗಿದ್ದೇವೆ. ಆದರೆ ಅದರಲ್ಲಿ ನೀವು ಡೇಟನ್ನು ಕೂಡ, ತಾರೀಖನ್ನು ಕೂಡ ಬಿಡಬಹುದು. ಆದರೆ ಈ ಒಂದು ದಿನಗಳಲ್ಲಿ ದೇವರಿಗೋಸ್ಕರ ಬಿತ್ತುವಂಥದ್ದು ಬೀಜವಾಗಿ ಅದು ಹಲವು ಪಟ್ಟು ನಮಗೆ ಹಿಂತಿರುಗಿಸಿ ದೇವರು ಕೊಡ್ತಾರೆ. ಯಾವುದೇ ಚಿಂತೆ ಪಡಬೇಡಿ. ನಮ್ಮ ಪ್ರಿಯ ಚಿತ್ರದವರು ಹಾಡನ್ನು ಹಾಡುವಾಗ ನಾವು ದೇವರಿಗೋಸ್ಕರ ಕಾಣಿಕೆ ಮತ್ತು ದಶಮಾಂಶವನ್ನು ಸಲ್ಲಿಸೋಣ. ಕವರನ್ನು ತೆಗೆದುಕೊಳ್ಳಿ, ಕವರ್ನಲ್ಲಿ ಹಾಕಿ ಡೇಟ್ ಹಾಕಿ ಬರೆದು ಇಟ್ಕೊಳ್ಳಿ. ಅದನ್ನು ಹಾಗೆ ಇಟ್ಟಿರಿ. ಸೇರಿ ಬರುವಾಗ ಅದನ್ನು ಸ್ವೀಕರಿಸ. ಆಮೇಲೆ ದೇವರ ಆಶೀರ್ವಾದ.
ವಾರದಲ್ಲಿ ಅನ್ಸನ್ನೆ ಮಾಡುವಂಥವರು ಬ್ಯಾಪ್ಟಿಸ್ಟ್ ಸಂಡೇ ಅಥವಾ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೊಂಡಾಡುವವರು ಹಾಗೆ ನೀವು ಈ ಸ್ಥಳದಲ್ಲಿ ನಿಂತ್ಕೊಳ್ಳಿ. ಇದು ಎರಡಕ್ಕೆ ನಾವು ಪ್ರಾರ್ಥನೆ ಮಾಡೋಣ, ಕಾಣಿಕೆ ಕೈಗೆ ತೆಗೆದುಕೊಳ್ಳೋಣ. ಪರಿಶುದ್ಧನಾದ ಒಳ್ಳೆಯ ಕರ್ತನೆ, ಈ ಒಂದು ದಿನದಲ್ಲಿ ನೀನು ಕೊಟ್ಟಂತ ಈ ಒಂದು ಬರುಮಾನದಲ್ಲಿ ನಿನಗೋಸ್ಕರ ಈ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಈ ಕಾಣಿಕೆಯನ್ನು ನೀನು ಎಲ್ಲರೂ ಕೊಡುವಂತ ಕಾಣಿಕೆ ನೀನು ಆಶೀರ್ವದಿಸು ಸ್ವಾಮಿ. ಹಾಗೆ ಈ ಒಂದು ವಾರದಲ್ಲಿ ಹುಟ್ಟು ದಿನವನ್ನು ಮದುವೆ ದಿನವನ್ನು ಆಚರಣೆ ಮಾಡುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ನೂತನವಾಗಿ ಪ್ರಾರಂಭಿಸುವಂತ ಈ ಒಂದು ನೂತನವಾದ ವರ್ಷ ನಿನ್ನಿಂದ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಹಲ್ಲೆಲೂಯಾ. ನೀನು ಆರೋಗ್ಯವನ್ನು ದಯಪಾಲಿಸು, ನೀನು ಬಲಪಡಿಸು, ಜೊತೆಗೆ ನಡೆಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೆನ್. இன்னைக்கு தேவனுடைய வார்த்தை நம்ம கேட்க போகிறோம். ಇದರಲ್ಲೂ ಸಹ ನಾವು ದೇವರ ವಾಕ್ಯವನ್ನು நம்ம ಕೇಳಿದ್ದೇವೆ. ಸೂರ್ಯದಲ್ಲೇ வீடுகளிலே இருந்து தேவனை ஆராதித்துக் கொண்டிருக்கிறோம். ಈ ಸನ್ನಿವೇಶದಲ್ಲಿ ನಾವು ಮನೆಯಲ್ಲಿದ್ದು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. எத்தனை தேவனுடைய வார்த்தை கேட்க ஆயத்தமா இருக்கிறீங்க? ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಲಿಕ್ಕೆ கரங்களை ಸಿದ್ಧವಾಗಿದ್ದಾರೆ? உயர்த்தி ஒரு அல்லேலூயா. ಕೈಗಳನ್ನು ಎತ್ತಿ ಒಂದು ಹಲ್ಲೆಲೂಯಾ. ஆமென். சத்தமா ஒரு அல்லேலூயா. ಶಬ್ದವಾಗಿ ಒಂದು ಹಲ್ಲೆಲೂಯಾ. ஆமென். ಆಮೆನ್. நம்ம தொடர்ந்து இப்பொழுது தேவனுடைய வார்த்தை கேட்பதற்கு முன்பதாக ಹಾಗೆ ಸತತವಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮುಂಚಿತವಾಗಿ அப்படியே இருக்கிற இடத்துல கண்களை மூடி நாம் ஜெபிக்கலாம். ಇರುವಂತ ಸ್ಥಳದಲ್ಲಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. பரிசுத்தமுள்ள நல்ல தகப்பனே, ಪರಿಶುದ್ಧವಾದಂತ ಒಳ್ಳೆಯ இந்த ತಂದೆ, நாளிலே கர்த்தர் எங்களோடு கூட பேசும் அப்பா. ಈ ದಿನದಲ್ಲೂ ಸಹ ಕರ್ತರೇ ನಮ್ಮೊಂದಿಗೆ ಮಾತನಾಡಿರ. நம்முடைய ஜீவனுள்ள வார்த்தைகளை கர்த்தர் எங்களுக்கு அனுப்பி தந்து ನಿಮ್ಮ ಜೀವವುಳ್ಳ ವಾಕ್ಯವನ್ನು ನಮಗೆ ಕಳುಹಿಸಿಕೊಟ್ಟು இந்த நாளிலே கர்த்தர் எங்களோடு இடைப்படும்படியாக நாங்கள் ஜெபிக்கிறோம். ಈ ದಿನದಲ್ಲಿಯೂ ಸಹ ನಮ್ಮೊಂದಿಗೆ ನೀವು உடைய சத்தத்தை கேட்க எங்களை நாங்கள் ஒப்பு கொடுக்கிறோம். ನಿಮ್ಮ ಶಬ್ದವನ್ನು ಕೇಳಲು ನಮ್ಮನ್ನು ಒಪ್ಪಿಸಿಕೊಳ್ಳಿ. எங்களை நீர் ஆயத்தமாக்கும். ನಮ್ಮನ್ನು ನೀವು ಸಿದ್ಧಪಡಿಸಿರಿ. எங்களோடு கூட இடைப்படும் அப்பா. ನಮ್ಮೊಂದಿಗೆ ನೀವು ಮಾತನಾಡಿರಿ. என் மூலமா எங்களோடு கூட நீர் பேசும் அப்பா. ಅಪ್ಪ, ನೀವು ನಮ್ಮೊಂದಿಗೆ ಮಾತನಾಡಿರಪ್ಪ. நீர் அப்படியே செய்வதற்காக ஸ்தோத்திரம். ದೇವರೇ, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. இயேசுவின் நாமத்தில் பிதாவே. ಯೇಸುವಿನ ನಾಮದಲ್ಲಿ ತಂದೆಯೇ. ஆமென். ಆಮೆನ್. சர்ச் என்வைரன்மென்ட்ல நம்ம ஆராதனை பண்ணோம். ಚರ್ಚ್ ಎಂಬ ಆ ಒಂದು ವಾತಾವರಣದಲ್ಲಿ ನಾವು ಒಂದು ಆರಾಧನೆಯನ್ನು ಮಾಡಿದೆವು. இப்போ வீட்ல நம்ம ஆராதிக்கிறதுனால வீட்ல இருந்து நம்ம தேவனுடைய வசனத்தை கேட்க போறோம். ಆರಾಧನೆಯನ್ನು ಮಾಡಿ ಇವಾಗ ಮನೆಯಲ್ಲಿದ್ದು ದೇವರ ವಾಕ್ಯವನ್ನು ಕೇಳುತ್ತಿದ್ದೀವಿ. ஆமென். ಆಮೆನ್. ஹalleluya. Hallelujah. நீங்க எல்லாரும் சந்தோஷமா இருக்கணும்ன்றதுக்காக தான் இவ்வளவு பிரயாசப்பட்டு நம்ம செய்து கொண்டிருக்கிறோம். ನೀವೆಲ್ಲರೂ ಸಂತೋಷವಾಗಿ ಇರಬೇಕೆಂಬುದಾಗಿ ನಾವು ಎಷ್ಟು ಪ್ರಯಾಸಗಳನ್ನು ஆமென். ಮಾಡ್ತಾ ரொம்ப ಇದ್ದೇವೆ. முக்கியமான தேவனுடைய வார்த்தையை நம்ம கவனிக்கலாம். ಮುಖ್ಯವಾಗಿ ಒಂದು ವಾಕ್ಯವನ್ನು ನಾವು ಇವತ್ತು ಗಮನಿಸೋಣ. ಯೆಶಾಯ 26 அதிகாரம் 3வது வசனம். ಐಶಾಯ 26ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ எழுதின தீர்க்கதரிசன புத்தகம் 26வது அதிகாரம் 3வது வசனம். ಏಷಾಯನ ಪ್ರವಾದನ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯ. உம்மை உறுதியாய் பற்றிக் கொண்ட மனதை உடையவன் உம்மையே நம்பியிருக்கிறபடியால் நீர் அவனை பூரண சமாதானத்துடன் காத்துக்கொண்டீர். ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ஆமென். இந்த ஒரு காலகட்டத்துல ಈ ಕಾಲ ಕ್ರಮೇಣದಲ್ಲಿ நம்மை சுற்றிலும் பல பல வேதனையான சூழ்நிலைகள் இருக்கிற இந்த நேரத்துல ನಮ್ಮ ಸುತ್ತಲೂ ಅನೇಕ ವೇದನೆಯಾದ ಕಾರ್ಯಗಳು ಇರುವಂತ ಈ ಸಮಯದಲ್ಲಿ, வெளியில எங்கும் போக முடியாத இந்த சூழ்நிலையில ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗದೆ ಇರುವಂತ ಈ பல ಸನ್ನಿವೇಶದಲ್ಲಿ கேள்விகளோடு ಅನೇಕ ಪ್ರಶ್ನೆಗಳು, பலவித எதிர்பார்ப்புகளோடு ಅನೇಕ ಎದುರು ನೋಡುವಿಕೆ ಇರ್ತೀವಿ, பலவித பயத்தோடு ಅನೇಕ ಭಯಗಳು நாம் வீட்டில் அமர்ந்து கொண்டிருக்கிறோம். ಮನೆಯಲ್ಲಿ ನಾವು ಕುಳಿತಿದ್ದೇವೆ. ஆனா இன்னைக்கு தேவனுடைய வார்த்தை நமக்கு என்ன வருதுன்னா, ಈ ದಿನದಲ್ಲಿ ದೇವರ ವಾಕ್ಯ ನಮಗಾಗಿ அவரை உறுதியாய் பற்றி கொள்ள மனதையுடையவன். ಅವರು ಸ್ಥಿರಚಿತ್ತನಾಗಿರುವಂತ ದೇವರಲ್ಲಿ ಹಾಗೆ ಭರವಸೆ ஆமென். இந்த ಇಟ್ಟಿರುವಂತ சூழ்நிலையில சோர்ந்து போகாதீங்க. ಈ ಸನ್ನಿವೇಶದಲ್ಲಿ ನೀವು ಸೋತು நாம ಹೋಗಬೇಕು. சில காரியங்களில உறுதியா இருக்க வேண்டும். ನಾವು ಕೆಲವೊಂದು ವಿಷಯಗಳಲ್ಲಿ ನಾವು ಸ್ಥಿರವಾಗಿರಬೇಕು. ஆமென். இந்த பாருங்க, இந்த வசனத்தை வாசிக்கும் பொழுது, ಈ ವಾಕ್ಯವನ್ನು ನಾವು ಓದುವಾಗ உம்மை உறுதியாய் பற்றி கொள்ள மனதையுடையவன் ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ உம்மையே நம்பி இருக்கிறபடியால் ಅವನು ನಿನ್ನಲ್ಲಿ ಭರವಸೆವಿದೆ, நீர் அவனை பூரண சமாதானத்தோடு காத்துக்கொள்வீர். ಆತನನ್ನು ಪೂರ್ಣ ಸಮಾಧಾನದಿಂದ ನೀವು ஆமென். ಕಾಯುತ್ತೀರಿ. ஆமென். இந்த ஒரு ಯೆಶಾಯ இந்த 20வது 26வது அதிகாரத்துல பார்க்கும்போது, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 26ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ இது ஒரு எதிர்பார்ப்பினுடைய ஒரு பாடல். ಇದು ಒಂದು ಎದುರು ನೋಡುವಿಕೆಯಿಂದ ಇರುವಂತ ಒಂದು ಗೀತೆ. தேவன் தன்னுடைய மீட்பின் தீர்மானத்தை ದೇವರು ಒಂದು ವಿಮೋಚನೆಯ ತೀರ್ಮಾನವನ್ನು தன்னுடைய வாழ்க்கையில செய்வார் என்று எதிர்பார்ப்போடு செய்ய சொல்லப்பட்டதான ஒரு வார்த்தை. ಜೀವಿತದಲ್ಲಿ ಮಾಡುತ್ತಾನೆ ಎಂಬುದಾಗಿ ಎದುರು ನೋಡಿಕೆ ಇರುವಂತ ಒಂದು ವಾಕ್ಯ. ஒரு எதிர்பார்ப்போடு தேவ ஜனங்கள் அவரை துதித்து பாடினார்கள். ಒಂದು ಎದುರು ನೋಡುವಿಕೆಯಿಂದ ಜನರು ಸ್ತುತಿಸಿ இஸ்ரவேல் ஜனங்கள் தேவனை எதிர்பார்த்தார்கள்.
ಇಸ್ರೇಲ್ ಜನರು ಒಂದು ಸ್ತುತಿಸಿ ஆமென். அதை தொடர்ந்து வரும்போது தான் 3வது வசனத்துல ಸತತವಾಗಿ ಹಾಗೆ ನೋಡುವಾಗ 3ನೇ இப்படிப்பட்ட ವಾಕ್ಯದಲ್ಲಿ இந்த சூழ்நிலையில ಈ ರೀತಿ ಇರುವಂತ ಈ ಸನ್ನಿವೇಶದಲ್ಲಿ உம்மை உறுதியாய் பற்றி கொள்ள மனதை உடையவன். ನಿಮ್ಮನ್ನು ಸ್ಥಿರವಾಗಿ ನಂಬಿಕೆಯಿಂದ ಇಟ್ಟುಕೊಂಡಿರುವಂತ ಮನಸ್ಸುಳ್ಳವನು. கொஞ்சம் இல்ல, ಸ್ವಲ್ಪವಲ್ಲ, சும்மா லைட்டா இல்ல, ಸ್ವಲ್ಪ ಲೈಟ್ ಆಗಿ ரொம்ப ಅಲ್ಲ, கெட்டியா உறுதியாக ಒಂದು ಗಟ್ಟಿಯಾಗಿ ಸ್ಥಿರವಾಗಿ பலமாக ಬಲವಾಗಿ அவரை பிடித்துக் கொள்வது. ಹಾಗೆ ದೇವರನ್ನು ಹಿಡಿದುಕೊಳ್ಳುವುದು. ஆமென். அப்படிப்பட்டவர்கள் தேவன் பூர்ண சமாதானத்தோடு காத்துக் கொள்வார். ಆ ರೀತಿಯಾಗಿ ಇರುವಂತವರು ದೇವರನ್ನು ಪೂರ್ತಿಯಾಗಿ ಭರವಸೆಯನ್ನು ಇಟ್ಟುತ್ತಾರೆ. இன்னைக்கு எங்க பார்த்தாலும் ஒரு பயம், ಈಗ ಎಲ್ಲಿ ನೋಡಿದರೂ ಒಂದು ಭಯ, ஏதாவது ஆயுதமாக பயம், ಏನಾದ್ರೂ ಆಗ್ಬಿಡುತ್ತಾ ಎಂಬ ಭಯ, மற்ற ಜನಗಳಿடத்துல பேச பயம், ಒಂದು ಜನರಲ್ಲಿ ಮಾತನಾಡುವುದಕ್ಕೆ ಭಯ, மற்றவரிடத்துல போக பயம், ಮತ್ತೊಬ್ಬರ ಬಳಿಯಲ್ಲಿ ಹೋಗ್ಲಿಕ್ಕೆ ಭಯ, மற்றவங்க யாராவது வந்தா பயம். ಯಾರಾದ್ರೂ ನಮ್ಮ ಬಳಿಯಲ್ಲಿ ಬಂದ್ರೆ ಒಂದು இப்படி ಭಯ. பயமான ஒரு சூழ்நிலையில ಈ ಭಯ ಉಳ್ಳಂತ ಈ கர்த்தர் ಸನ್ನಿವೇಶದಲ್ಲಿ சொல்றாரு, ಕರ್ತನು ಹೇಳುತ್ತಾ அவரை ಇದ್ದಾನೆ, உறுதியாய் பிடித்துக் கொள்ளும் பொழுது ದೇವರನ್ನು ಸ್ಥಿರವಾಗಿ ಹಿಡಿದುಕೊಳ್ಳುವಾಗ அவர் பூரண சமாதானத்தோடு உங்களை காத்துக் கொள்வார். ಆತನು ಪೂರ್ಣ ಸಮಾಧಾನದಿಂದ ನಿಮ್ಮನ್ನು ஆமென். ಆಮೆನ್. ஹalleluya. ಹಲ್ಲೆಲೂಯಾ. இதுல நம்ம பார்க்க போற ஒரு முக்கியமான ஒரு வார்த்தை என்னன்னா, ದೇವರು ಇದರಲ್ಲಿ ನೋಡುವಂತ ಮುಖ್ಯವಾದ ಒಂದು ಕಾರ್ಯ ಏನು இந்த ಅಂದ್ರೆ, சூழ்நிலையில ಈ நாம் ಸನ್ನಿವೇಶದಲ್ಲಿ உறுதியாய் இருக்க வேண்டும். ನಾವು ಸ್ಥಿರವಾಗಿರಬೇಕು. எபிரேயர் 3வது அதிகாரம் 14வது வசனத்துல ಇಬ್ರಿಯರ ಪತ್ರಿಕೆಯಲ್ಲಿ 3:16 ನಾವು ನೋಡುವಾಗ ஆரம்பத்திலே கொண்ட நம்பிக்கையை முடிவு பரியந்தம் உறுதியாயிருங்கள் என்று சொல்லப்பட்டிருக்கிறது. ಪ್ರಾರಂಭದಲ್ಲಿ ಹಿಡಿದುಕೊಂಡಂತ ಆದಿಯಲ್ಲಿ ಹಿಡಿದುಕೊಂಡಂತ ನಂಬಿಕೆಯನ್ನು ಪೂರ್ಣವಾಗಿ ಹಿಡಿದುಕೊಳ್ಳಿರಿ ஆமென். இன்னைக்கு ஒரு ಎಂಬುದಾಗಿ உறுதி நமக்கு வேண்டும், ಈ ದಿನದಲ್ಲಿ ನಮಗೆ ಒಂದು ஒரு ಸ್ಥಿರತೆ ஒரு- ನಮಗೆ ஒரு ಬೇಕು. விடாப்பிடி வேண்டும். ಒಂದು ಬಿಡದೆ ಎಡಬಿಡದೆ ಹಿಡಿದುಕೊಳ್ಳುವ தேவனை நாம் பற்றி கொள்ள வேண்டும். ದೇವರನ್ನು ಹಾಗೆ ஆமென். ಹಿಡಿದುಕೊಳ್ಳಬೇಕು. தேவன் நமக்கு அடைக்கலமாய் இருக்கிறார், ದೇವರು ನಮಗೆ அவர் ಆಶ್ರಯಗಿರಿಯಾಗಿದ್ದಾರೆ. நமக்கு கோட்டையாய் இருக்கிறார். ಆತನು ನಮಗೆ அவன் ಗುರಾಣಿಯಾಗಿದ್ದಾನೆ. இந்த ஒரு சூழ்நிலையில ಈ ಒಂದು அவர் ಸನ್ನಿವೇಶದಲ್ಲಿ நமக்கு அரணாய் இருக்கிறார், ಆತನು ನಮಗೆ ಭದ್ರವಾಗಿ அவர் நமக்கு பாதுகாப்பாய் இருக்கிறார், ಆತನು ನಮಗೆ ಒಂದು அவர் ಕಾಯುವಿಕೆಯಾಗಿದ್ದಾರೆ. நம்முடைய தேவைகளை சந்திக்கிறவராய் இருக்கிறார். ಆತನು ನಮ್ಮ ಅಗತ್ಯಗಳನ್ನು ಸಂಧಿಸುವಂತವರಾಗಿದ್ದಾರೆ. ஆமென். ಆಮೆನ್. இந்த சூழ்நிலையில நம்ம சோர்ந்து போவதற்கான பல காரியங்கள் நம்மை சுற்றி நடக்கும். ಈ ಸಮಯದಲ್ಲಿ ನಾವು ಸೋತು ಹೋಗುವಂತೆ ಬೇಸರಗೊಳ್ಳುವಂತ ಅನೇಕ ಕಾರ್ಯಗಳು ஆனா நம்ம ನಡೆಯುತ್ತವೆ. உறுதியா இருக்க வேண்டும். ಆದರೆ ನಾವು ಸ್ಥಿರವಾಗಿರಬೇಕು. ஆமென். ಆಮೆನ್. எந்தெந்த காரியங்கள் எல்லாம் நம்ம இந்த சூழ்நிலையில உறுதியா இருக்கணும்னு சொல்லி பார்க்க போறோம். ಯಾವ ಯಾವ ಕಾರ್ಯಗಳೆಲ್ಲ ನಾವು ಸ್ಥಿರವಾಗಿರಬೇಕು ஆமென். ಎಂಬುದಾಗಿ ನಾವು இந்த ஒரு ನೋಡುತ್ತೇವೆ. சூழ்நிலை, இப்பொழுது இருக்கிறதான இந்த ஒரு சூழ்நிலை ನಾವು ಇರುವಂತ ಈ ಒಂದು ಸನ್ನಿವೇಶದಲ್ಲಿ எல்லாம் நம்மை சோர்ந்து போக செய்கிறது. ಎಲ್ಲವೂ ನಮ್ಮನ್ನು ಸೋತು ಹೋಗುವಂತೆ ಮಾಡಲಿದೆ. ஆமென். நெக்ஸ்ட் என்ன ஆக போகுதுன்ற ஒரு பயம். ಮತ್ತೆ ಏನಾಗ್ಲಿಕ್ಕಿದೆಯೋ ಎಂಬ ಭಯ. ஆனா இந்த சூழ்நிலையில சில காரியங்கள் நம்ம உறுதியா இருக்கும் பொழுது ಆದರೂ ಸಹ ಕೆಲವು ವಿಷಯಗಳಲ್ಲಿ ನಾವು ಸ್ಥಿರವಾಗಿ ಇರುವಾಗ இந்த நாட்கள் நமக்கு விசேஷமான நாட்களா இருக்கும். ಈ ದಿನಗಳು ನಮಗೆ ಒಂದು ஆமென். ವಿಶೇಷವಾದ எதெல்லாம் நம்ம உறுதியா இருக்கணும்னு சொல்லி ஒரு 5 காரியத்தை நம்ம இன்னைக்கு பார்க்க போறோம். ಯಾವ ಕಾರ್ಯಗಳೆಲ್ಲ ನಾವು ಸ್ಥಿರವಾಗಿ ಇರಬೇಕು ಎಂಬುದಾಗಿ ಒಂದು 5 ಕಾರ್ಯಗಳನ್ನು ನಾವು ஆமென். எத்தனை பேர் கேட்க ஆயத்தமா இருக்கிறீங்க? ಎಷ್ಟು ಜನ ಕೇಳಲಿಕ್ಕೆ ஆமென். ಸಿದ್ಧವಾಗಿದ್ದೀರಾ? ஹalleluya. ಆಮೆನ್. ಹಲ್ಲೆಲೂಯಾ. கரங்களை உயர்த்தி ஒரு ஹalleluya. ಕೈಗಳನ್ನೆತ್ತಿ ಒಂದು ಹಲ್ಲೆಲೂಯಾ. ஆமென். ಆಮೆನ್. முதலாவது ಮೊದಲನೇದಾಗಿ ரோமர் 12வது அதிகாரம் 12வது வசனத்துல ರೋಮಾಪುರದವರಿಗೆ ಬರೆದ ಪತ್ರಿಕೆ 12:12 அந்த வசனத்தை வாசிக்கும் போது இப்படி சொல்லுகிறது, ಈ ವಾಕ್ಯವನ್ನು ಓದುವಾಗ ಈ ರೀತಿಯಾಗಿದೆ. நம்பிக்கையிலே சந்தோஷமாய் இருங்கள், ನಂಬಿಕೆ உபத்திரவத்திலே பொறுமையாய் இருங்கள், ஜெபத்திலே உறுதியாய் தரித்திருங்கள். ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ஆமென். அதாவது ஜெபத்திலே உறுதியாய் தரித்திருங்கள். ಪ್ರಾರ್ಥನೆಯಲ್ಲಿ ನಿರತವಾಗಿ ಇರ್ರಿ. ஆமென். ಆಮೆನ್. ஹalleluya. ಹಲ್ಲೆಲೂಯಾ. இன்னைக்கு நம்ம ஜெபத்துல தளர்ந்து போவதற்கான வாய்ப்புகள் இருக்கிறது. ಪ್ರಾರ್ಥನೆಯಲ್ಲಿ ಸ್ವಲ್ಪ ನಾವು ಬೇಸರಗೊಳ್ಳಿ ಹೋಗುವಂತ ಸಮಯಗಳಿದೆ. சில நேரங்களிலே நம்ம ஜெபிக்கும் பொழுது பதில் உடனே வர்றதில்ல. ಪ್ರಾರ್ಥನೆ ಮಾಡುವಾಗ ಅನೇಕ ವೇಳೆ ನಮಗೆ ತಕ್ಷಣ ಉತ್ತರ ಬರುವುದಿಲ್ಲ. சில நேரங்களில் நம்ம சோர்ந்து போகக்கூடிய வாய்ப்புகள் உண்டாகிறது. ಕೆಲವು ಸಮಯ ನಾವು ಸೋತು ಹೋಗುವಂತ ಕಾರ್ಯಗಳು ಬರ್ತವೆ. ஆனாலும் ஜெபத்தை விட்டு விடாம ಆದರೂ ಸಹ ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ஜெபத்திலே நாம் உறுதியாய் தரித்திருக்க வேண்டும். ಪ್ರಾರ್ಥನೆಯಲ್ಲಿ ನಿರತವಾಗಿ ஆமென். பக்கத்துல இருக்கிறவங்கள பார்த்து சொல்லுங்க, ಪಕ್ಕದಲ್ಲಿ ಇರುವಂತ ನೋಡಿ ಹೇಳಿ, ஜெபத்துல சோர்ந்து போகாதீங்க, ಪ್ರಾರ್ಥನೆಯಲ್ಲಿ ಸೋತು ಹೋಗ್ಬೇಡಿ, ஜெபத்திலே உறுதியாய் தரித்திருங்க. ಪ್ರಾರ್ಥನೆಯಲ್ಲಿ ನಿರತವಾಗಿ ಇರ್ರಿ. ஆமென். ಆಮೆನ್. ஹalleluya. ಆಮೆನ್. ஆமென். பாருங்க, ಯಾಕೋಬನ ಬರೆದ ಪತ್ರಿಕೆ ಯಾಕೋಬನು ஆண்டவரை பார்த்து ஜெபம் பண்ணும் பொழுது, ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿದಾಗ, அப்போ அவன் அந்த ஒரு சூழ்நிலையில இருக்கும் பொழுது ಆತನು ಇದ್ದಂತಹ ಸಂದರ್ಭದಲ್ಲಿ அந்த தேவ தூதனானவர்கள் கூட போராடினார். ದೇವದೂತನೊಂದಿಗೆ ದೇವದೂತನ ಸಂಗಡ ಹೋರಾಡ್ತಾ ಇದ್ದ. பாருங்க, அவர் சொல்லும்போது சொல்றாரு, ಆತನು ಹೇಳುವಾಗ என்னை ಹೇಳ್ತಾ ಇದ್ದಾನೆ, ஆசீர்வதித்தால் ஒழிய உம்மை நான் போக விடு.
ನನ್ನನ್ನು ಆಶೀರ್ವದಿಸದ ಹೊರತು ನನ್ನನ್ನು ಹೋಗಬಿಡುವುದಿಲ್ಲ. ஆமென். ஆதியாகமம் 32வது அதிகாரம் 26ல நம்ம வாசிக்கிறோம். ಆದಿಕಾಂಡ 36ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. 32:26ல 32:26ರಲ್ಲಿ அவரை உறுதியாக பற்றி கொண்டு ಆತನನ್ನು ಸ್ಥಿರವಾಗಿ ಹಿಡಿದುಕೊಂಡು என்னை ஆசீர்வதியும், ನನ್ನನ್ನು என்னை ಆಶೀರ್ವದಿಸು, ஆசீர்வதியும், ನನ್ನನ್ನು இல்லைன்னா ಆಶೀರ್ವದಿಸು, போக விட மாட்டேன் அப்படின்ற ನನ್ನನ್ನು ಹೋಗಬಡಿಸುವುದಿಲ್ಲ. இன்னைக்கு ஒரு உறுதி வேணும். ಈ ದಿನದಲ್ಲಿ ನಮಗೆ ಒಂದು நம்ம ಸ್ಥಿರತೆ தேவனை உறுதியாய் பிடித்துக் கொள்ள வேண்டும். ನಮ್ಮ ದೇವರನ್ನು ಹಾಗೆ ಹಿಡಿದುಕೊಳ್ಳಬೇಕು. இன்னைக்கு ஜெபத்துல நமக்கு ஒரு உறுதி வேண்டும். ಈ ದಿನದಲ್ಲಿ ನಾವು ಒಂದು ಪ್ರಾರ್ಥನೆಯಲ್ಲಿ ಒಂದು ஜெபத்துல நம்ம சோர்ந்து போக கூடாது. ನಾವು ಪ್ರಾರ್ಥನೆಯಲ್ಲಿ ಹಾಗೆ ಸೋತು ಹೋಗಬಿಡಬಾರದು. ஆமென். ಆಮೆನ್. ஹalleluya. ಹalleluya. ஆமென். யாபேஸ் ஜெபம் பண்ணும்போது பாருங்க, ಯಾಬೇಷನ ಪ್ರಾರ್ಥನೆ ಮಾಡುವಾಗ ஆண்டவரே என்னை ஆசீர்வதியும், ದೇವರೇ ನನ್ನನ್ನು என் ಆಶೀರ್ವದಿಸು, எல்லையை பெரிதாக்கும், ನನ್ನ ಎಲ್ಲೆಯನ್ನು இந்த ವಿಸ್ತಾರಪಡಿಸು, கரவினோடு இருந்து என்னை நடத்தட்டும். ಅಪ್ಪ ನಿನ್ನ ಕರವು ನನ್ನ ಮೇಲೆ ಇದ್ದು பாருங்க, ನಡೆಸು. என்னை ஆசீர்வதியும் சொல்லி அவர் ஜெபம் பண்றார். ನೋಡ್ರಿ ಆತನ ಹೇಳ್ತಾನೆ ನನ್ನನ್ನು எல்லா ಆಶೀರ್ವದಿಸು, தீமையான காரியங்களுக்கு என்னை விலக்கி பாதுகாத்துக் கொள்ளும் ಎಲ್ಲ சொல்றார். ಕೇಡು ಗಂಡಾಂತರಿಗೆ ಬಿಡಿಸಿ ನನ್ನ ಕಾಯ್ದುಕೊಂಡು என் எல்லையை விரிவாக்கும்னு சொல்லி சொல்றார். ನನ್ನ ಎಲ್ಲೆಯನ್ನು ವಿಸ್ತರಿಸು ಎಂಬುದಾಗಿ அவர் வேண்டிக் கொண்டதின்படியே ಆತನು ಕೇಳಿಕೊಂಡ ಹಾಗೆ கர்த்தர் அவரை ஆசீர்வதித்து நடத்தினார். ಕರ್ತನು ಆತನನ್ನು ಆಶೀರ್ವದಿಸಿದನು. ஆமென். ಆಮೆನ್. ஹalleluya. Hallelujah. அதனால ஜெபத்துல சோர்ந்து போகாதீங்க. ಅದಕ್ಕಾಗಿ ನೀವು ಪ್ರಾರ್ಥನೆಯಲ್ಲಿ ಸೋತು ஜெபித்து ಹೋಗಬೇಡಿ. உடனே நடக்கலையானாலும் சோர்ந்து போகாதீங்க. ಪ್ರಾರ್ಥನೆ ತಕ್ಷಣಕ್ಕೆ ನೆರವೇರಲಿಲ್ಲ ಅಂದ್ರೆ ಸೋತು ಹೋಗಬೇಡಿ. அதனாலதான் பவுல் சொல்றாரு, ಅದಕ್ಕೆ ಪೌಲನು ಈ ರೀತಿಯಾಗಿ ஜெபத்துல ಹೇಳ್ತಾನೆ, உறுதியாய் தரித்திருங்க. ಪ್ರಾರ್ಥನೆಯಲ್ಲಿ ನಿರತವಾಗಿ அப்ப இன்னைக்கு நமக்கு நிறைய டைம் இருக்குது. ಇದರಿಂದ ಈ ಸಮಯಗಳಲ್ಲಿ ಅನೇಕ ಸಮಯಗಳಿವೆ. நம்முடைய ரொட்டீன் வேலையெல்லாம் முடிச்சிட்டு பல மணி நேரங்கள் தேவ சமூகத்துல நம்ம செலவிடலாம். ನಮಗೆ ಯಾವಾಗಲೂ ಮಾಡುವಂತ ನಿರತವಾದ ಕೆಲಸಗಳನ್ನು ಬಿಟ್ಟು ಅನೇಕ ಸಮಯಗಳು ನಮಗೆ ಇದೆ. ஆமென். ஜெபிப்பதற்காக நல்ல நேரங்கள் தேவன் கொடுத்திருக்கிறார். ಪ್ರಾರ್ಥನೆಗಾಗಿ ತುಂಬಾ ಸಮಯಗಳನ್ನು ದೇವರು ನಮಗೆ அதனால அதை இதை நம்ம ரொம்ப யோசிக்காம ಅದು ಇದನ್ನು ನಾವು ತುಂಬಾ ಯೋಚಿಸದೆ தேவ சமூகத்துல ದೇವರ ಸಮ್ಮುಖದಲ್ಲಿ ஜெபத்துல அதிக நேரத்தை நம்ம செலவிடுவோம். ಪ್ರಾರ್ಥನೆಯಲ್ಲಿ ಅನೇಕ ಸಮಯಗಳನ್ನು ನಾವು ಮಾಡೋಣ. ஆமென். ಆಮೆನ್. ஹalleluya. Hallelujah. இரண்டாவது ஒரு காரியம், ಎರಡನೇದೊಂದು ಕಾರ್ಯ எபிரேயர் 10:23ல வாசிக்கும் பொழுது ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 10:23ರಲ್ಲಿ ನಾವು அவருடைய ನೋಡೋಣ. வாக்குத்தத்தங்களை உறுதியாக பிடித்துக்கொண்டு என்று வருகிறார். ಆತನ ವಾಗ್ದಾನಗಳನ್ನು ಹಾಗೆ ಹಿಡಿದುಕೊಳ್ಳುವುದು ஆமென். அவருடைய வசனம், அவருடைய வாக்குத்தத்தங்கள், ಆತನ ಒಂದು ವಾಗ್ದಾನಗಳನ್ನು ஆமென், இந்த சூழ்நிலையில நம்ம உறுதியாய் பிடித்துக் கொள்ள வேண்டும். ಈ ಒಂದು ಸನ್ನಿವೇಶದಲ್ಲಿ ಈ ಕಾರ್ಯಗಳನ್ನು ಹಾಗೆ அவருடைய ಹಿಡಿದುಕೊಳ್ಳಬೇಕು. வசனத்தை நம்ம வாசிக்க ಆತನ ವಾಕ್ಯಗಳನ್ನು ನಾವು ಓದುತ್ತಾ அவருடைய வாக்குத்தத்தத்தை நம்ம அறிக்கை செய்ய ಆತನ ವಾಗ್ದಾನಗಳನ್ನು ಅರಿಕೆ ಮಾಡುತ್ತಾ அது ಮಾಡುತ್ತಾ நமக்கு ஒரு புது பலனை தரும். ಅದು ಒಂದು ಹೊಸ ಬಲವನ್ನು ನಮಗೆ ஆமென். தேவனுடைய வசனம் ದೇವರ ಒಂದು ವಾಕ್ಯ அது பலனை தரும். ಒಂದು ಬಲವನ್ನು அது ಕೊಡುತ್ತದೆ. நம்மை கட்டி எழுப்பும். ಅದನ್ನು ನಮಗೆ ಕಟ್ಟಿಸಿ ಎಬ್ಬಿಸುತ್ತದೆ. ஆமென். ಆಮೆನ್. ஹalleluya. ಹalleluya. தேவனுடைய வார்த்தையில வாக்குத்தத்தத்துல உறுதியாய் இருங்கள் என்று சொல்லப்பட்டிருக்கிறது. ದೇವರ ವಾಗ್ದಾನಗಳಲ್ಲಿ ವಾಕ್ಯಗಳಲ್ಲಿ ನಿರತವಾಗಿರಿ ಎಂಬುದಾಗಿ ದೇವರು ಆಮೆನ್. ಹೇಳ್ತಾ ಇದೆ. கிட்டத்தட்ட இஸ்ரவேல் ஜனங்க எகிப்திலிருந்து புறப்படும் பொழுது ಇಸ್ರಾಯೇಲ್ ಜನರು ಐಗುಪ್ತದಿಂದ ಹೊರಟು ಬಂದಾಗ பல லட்சம் ஜனங்கள் வந்தார்கள். ಅನೇಕ ಲಕ್ಷ ಜನರು ಹೊರಟು அவங்க ಬಂದರು. எல்லாருக்குமே வாக்குத்தத்தம் கொடுக்கப்பட்டது. ಅವರೆಲ್ಲರಿಗೂ ವಾಗ್ದಾನಗಳು அந்த ಕೊಡಲ್ಪಟ್ಟಿತು. வாக்குத்தத்த கானான் தேசத்தை சுதந்தரிக்க அவர்கள் வந்தபோது ಆ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳುವಂತ ಕಾನಾನ್ಗೆ ஆனா ಬರುವಾಗ எகிப்திலிருந்து புறப்பட்டதுல 2 பேர் மட்டும்தான் கானான் தேசத்துல காலடி வைத்தாங்க. ಐಗುಪ್ತದಿಂದ ಹೊರಟಂತ ಜನರಲ್ಲಿ ಇಬ್ಬರು ಮಾತ್ರ ಕಾನಾನನ್ನು அவங்க யார் யாரு ಸ್ವತಂತ್ರ. தெரியுமா? ಆತನ ಯಾರ್ಯಾರು ಎಂಬುದಾಗಿ ಗೊತ್ತಾ? சொல்லுங்களேன் பார்க்கலாம். யாரு? ಹೇಳಿ ನೋಡೋಣ ಯಾರು? ஹalleluya. ಹalleluya. யாரு என்ன சொல்றீங்க? ಯಾರು? காலே வெரி குட். யோசுவா வெரி குட். காலேப் யோசுவா இவங்க 2 பேர் வாக்குத்தத்த தேசத்திலே காலடி வைத்தார்கள். ಕಾಲೇಬ್ ಮತ್ತು ಯೋಶುವ ಇವರಿಬ್ಬರೇ ಆ ವಾಗ್ದಾನದ ದೇಶದಲ್ಲಿ ಕಾಲಿಟ್ಟರು. ஆமென். ಆಮೆನ್. பக்கத்துல ஒரு ஹைஃபை கொடுங்க. ಪಕ್ಕದಲ್ಲಿ ಒಂದು ಐಫೈ ಕೊಡು. வெரி குட். கரெக்ட்டா சொல்லிட்டீங்க. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ದೀರಿ. ஆனா அவங்க 2 பேர் வாக்குத்தத்த தேசத்துல காலடி வைக்கிறதுக்கு ಆದರೆ ಆ ಇಬ್ಬರು ಆ ವಾಗ್ದಾನ ಮಾಡಿದಂತ ಆ ದೇಶದಲ್ಲಿ ಕಾಲಿಡಲು முக்கியமான ஒரு காரணம் என்ன தெரியுமா? ಮುಖ್ಯವಾದ ಒಂದು ಕಾರಣ ಏನು ಗೊತ್ತಾ? வாக்குத்தத்தத்தை பிடித்துக் கொண்டார்கள். ವಾಗ್ದಾನವನ್ನು ಹಿಡಿದುಕೊಂಡರು. ஆமென். ಆಮೆನ್. ஹalleluya. Hallelujah. அத்தனை லட்சம் ஜனங்கள் அந்த வாக்குத்தத்தத்தை கேட்டவங்க வந்தாலும் ಅಷ್ಟು ಲಕ್ಷ ಜನರು ವಾಗ್ದಾನವನ್ನು ಕೇಳಿದರು. அந்த வாக்குத்தத்தத்தை உறுதியாய் பிடித்துக் கொண்ட யோசுவா காலேப் இந்த கானான் தேசத்திலே காலடி வைத்தார்கள். ಆ ವಾಗ್ದಾನವನ್ನು ಹಿಡಿದುಕೊಂಡಂತ ಯೋಶುವ ಕಾಲೇಬ್ ಇವರಿಬ್ಬರು ಆ ಕಾನಾನಲ್ಲಿ ಕಾಲಿಟ್ಟರು. ஆமென். பக்கத்துல பாருங்க, காலங்கள் மாறலாம், ಆಮೇನ್. ಪಕ್ಕದಲ್ಲಿರೋನ ನೋಡಿ ಹೇಳಿ, ಕಾಲಗಳು ಬದಲಾಗಬಹುದು, சூழ்நிலைகள் மாறலாம், ಸನ್ನಿವೇಶಗಳು ಬದಲಾಗಬಹುದು, வாக்குத்தத்தங்கள் மாறவே மாறாது. ವಾಗ್ದಾನಗಳು ಒಂದು ಬಾರಿಗೂ ಬದಲಾಗುವುದಿಲ್ಲ. ஆமென். ಆಮೆನ್. ஹalleluya. Hallelujah. ஆமென். கரங்களை விட்டு ஆண்டவருக்கு நன்றி சொல்லலாமா? ಕೈಗಳನ್ನು ದೇವರಿಗೆ ஆண்டவரே ವಂದನೆಗಳನ್ನು எங்களுக்கு ಹೇಳೋಣ. கொடுத்த எல்லா வாக்குத்தத்தங்களுக்காக ஸ்தோத்திரம். ದೇವರೇ ನಮಗೆ ಕೊಟ್ಟಂತ ವಾಗ್ದಾನಗಳಿಗಾಗಿ
ಸ್ತೋತ್ರ, வாக்குத்தத்தங்களுக்காக ஸ்தோத்திரம். ವಾಗ್ದಾನಗಳಿಗಾಗಿ ಸ್ತೋತ್ರ. ஆமென். ಆಮೆನ್. அவர் வாக்குத்தத்தங்களை நம்முடைய வாழ்க்கையில நிறைவேற்றுவார். ವಾಗ್ದಾನಗಳನ್ನು ದೇವರು ನಮಗೆ அந்த ನೆರವೇರಿಸುತ್ತಾರೆ. வாக்குத்தத்தத்தை நம்ம உறுதியாய் பிடித்துக் கொள்ள வேண்டும். ವಾಗ್ದಾನಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. மூணாவது ಮೂರನೇದಾಗಿ யூதாவின் புஸ்தகம், யூதாவின் நிருபம் ಯೂದನ ಪುಸ್ತಕ 1:20. 1:20 வெளிப்படுத்தின விசேஷத்துக்கு முன்னாடி வருது. ಪ್ರಕಟಣೆ ಪುಸ್ತಕಕ್ಕೆ ಹಿಂಭಾಗದಲ್ಲಿ ಬರುತ್ತದೆ. அது 20வது வசனத்தை வாசிக்கும் பொழுது 20ನೇ அது ಅಧ್ಯಾಯದಲ್ಲಿ அது ஒரே 20ನೇ ವಾಕ್ಯದಲ್ಲಿ ஒரே அதிகாரம் தான், ஒரே அதிகாரம் தான். ಒಂದೇ ಅಧ್ಯಾಯವೇ ಅದು. நீங்களோ பிரியமானவர்களே, உங்கள் மகா பரிசுத்தமான விசுவாசத்தின் மேல் உங்களை உறுதிப்படுத்திக் கொண்டு பரிசுத்த ஆவிக்குள் ஜெபம் பண்ணி. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ, உங்கள் மகா பரிசுத்தமான விசுவாசத்திலே மேல் உங்களை உறுதிப்படுத்திக் கொண்டு. ಮಹಾಪರಿಶುದ್ಧವಾದ ಈ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು. ஆமென். ಆಮೆನ್. ஹalleluya. விசுவாசத்திலே நாம் உறுதியா இருக்க வேண்டும். ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು. ஆமென். இன்னைக்கு நியூஸ் சேனல் எல்லாம் பார்த்தா நம்ம உயிரோடு இருக்குமான்ற மாதிரி டவுட்டா இருக்குது. ಈ ದಿನದಲ್ಲಿ ನಾವು ಸುದ್ದಿಗಳನ್ನು ನೋಡುವಾಗ, ನ್ಯೂಸ್ಗಳನ್ನು ನೋಡುವಾಗ ನಾವು ಜೀವಂತವಾಗಿರುವುದೇ உலகமே ಸಾಧ್ಯವಾಗಿದೆ. உலகமே இருக்குமான்ற மாதிரி ஒரு டவுட்ல ಈ இருக்குது. ಲೋಕವೇ ಇರುತ್ತದಾ ಎಂಬ ಒಂದು ಸಂದೇಹದಲ್ಲಿ ಕಾಣಲ್ಪಡುತ್ತದೆ. கவலைப்படாதீங்க. ಚಿಂತೆ நம்மை ಮಾಡಬೇಡಿ. அழைத்தவர் உண்மை உள்ளவர். ನಮ್ಮನ್ನು ಕರೆದ ಆತನು ನಂಬಿಗಸ್ತ. ஆமென். ಆಮೆನ್. விசுவாசத்துல உறுதியா இருக்கணும். ನಂಬಿಕೆಯಲ್ಲಿ இந்த ಸ್ಥಿರವಾಗಿರಬೇಕು. உலகத்தின் முடிவு பரியந்தம் நான் உங்களோடு கூட இருப்பேன் என்று வாக்கு பண்ணியிருக்கிறார். ಲೋಕದ ಕಡೆಯವರೆಗೂ ದೇವರು ನಮ್ಮೊಂದಿಗೆ ಇರ್ತಾನೆ ಅಂತ அதனால நம்ம ಹೇಳಿದ್ದಾರೆ. ஆரம்பத்திலே கொண்டிருந்த அந்த விசுவாசத்துல உறுதியா இருக்க வேண்டும். ನಾವು ಆದಿಯಲ್ಲಿ ಇದ್ದಂತ ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು. எபிரேயர் 11வது அதிகாரத்துல ಇಬ್ರಿಯರ 11ನೇ ಅಧ್ಯಾಯದಲ್ಲಿ அதுல முழுவதுமாக விசுவாச வீரருடைய பட்டியல் கொடுக்கப்பட்டிருக்கிறது. ಅದರಲ್ಲಿ ಪೂರ್ತಿಯಾಗಿ ಈ ನಂಬಿಕೆಯಲ್ಲಿ ಇದ್ದಂತ ಒಂದು ವ್ಯಕ್ತಿಗಳ ಒಂದು ಪಟ್ಟಿಯನ್ನು ಕೊಡಲಾಗಿದೆ. விசுவாசத்தினாலே செய்த சாதனைகள் ಈ சொல்லப்பட்டிருக்கிறது. ನಂಬಿಕೆ ಮುಖಾಂತರವಾಗಿ ಮಾಡಿದಂತ ಸಾಧನೆಗಳನ್ನು ஆமென். ಅಲ್ಲಿ இன்னைக்கு நம்ம ಹೇಳಲಾಗಿದೆ. விசுவாசத்தை வழி விலகி போவதற்காக நிறைய சூழ்நிலைகள் நடக்கிறது. ನಂಬಿಕೆಯನ್ನು ಬಿಟ್ಟು ಹೋಗುವ ರೀತಿಯಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತಾ ಇದೆ. ஆனா கவலைப்படாதீங்க. ಅದು ಚಿಂತೆ ಮಾಡಬೇಡಿ. நம்மை அழைத்தவர் உண்மை உள்ளவர். ನಮ್ಮನ್ನು ಕರೆದ ಆತನು ನಿಜ. ஆமென். நாம் விசுவாசிக்கிறவர் மீது நமக்கு ஒரு தைரிய வைராக்கியம் வேண்டும். ನಾವು ನಂಬುವಂತ ನಂಬಿಕೆ ಉಳ್ಳ ಆ ದೇವರ ಮೇಲೆ ನಮಗೆ ಒಂದು ನಂಬಿಕೆ ಇರಬೇಕು. பவுலுக்கு எல்லா விதமான சூழ்நிலைகள், சோதனைகள் அவரை சுற்றி வரும் பொழுது ಪೌಲನಿಗೆ ಎಲ್ಲಾ ರೀತಿಯಾದ ಒಂದು ಸನ್ನಿವೇಶಗಳು, ಇಕ್ಕಟ್ಟಾದ ಒಂದು ಸನ್ನಿವೇಶಗಳು அவர் ಬಂದಾಗ சொல்ற ஒரு தைரியமான வார்த்தை என்னன்னா, ಆತನು ಧೈರ್ಯವಾಗಿ ಹೇಳುವಂತ ಒಂದು ಕಾರ್ಯ நான் ಏನು? விசுவாசித்திருக்கிறவர் இன்னார் என்று அறிவேன். ನಾನು ನಂಬಿಕೆ ಇಟ್ಟಿರುವಂತ ದೇವರು ಯಾರೆಂಬುದಾಗಿ ನಾನು ஆமென். ತಿಳಿದಿದ್ದೇನೆ. ஆமென். ஆமென். இன்னைக்கு நம்ம விசுவாசித்திருக்கிறவர் இன்னார் என்று நம்ம அறிந்து கொள்ளும் பொழுது நமக்கு ஒரு தைரியம் உண்டாகும். ನಾವು ನಂಬಿಕೆ ಇಟ್ಟಿರುವಂತಹ ದೇವರು ಯಾರೆಂಬುದನ್ನು ಕುರಿತು ನಾವು ತಿಳಿದುಕೊಂಡವರಾಗಿ ಇರಬೇಕು. இன்னைக்கு விசுவாசத்துல நமக்கு ஒரு உறுதி வேண்டும். ಅನ್ನೋ ಒಂದು ನಂಬಿಕೆಯಲ್ಲಿ ನಮಗೆ ಒಂದು ಸ್ಥಿರತೆ ஆமென். அந்த ಬೇಕು. விசுவாச வீரருடைய பட்டியலை வாசிக்கும் பொழுது ಆ ನಂಬಿಕೆ ವೀರರ ಆ ಪಟ್ಟಿಯನ್ನು ನಾವು ಓದುವಾಗ விசுவாசத்தினாலே ಆ ನಂಬಿಕೆಯಿಂದ அவர்கள் ராஜ்யங்களை ஜெயித்தார்கள். ಅನೇಕ ರಾಜ್ಯಗಳನ್ನು ಆತನು ஆபிரகாம் ಜಯಿಸಿದನು. விசுவாசத்தினாலே அந்த விசுவாச மகனை பெற்றுக்கொண்டார். ಅಬ್ರಹಾಮನು ನಂಬಿಕೆಯಿಂದ ಆ ಮಗನನ್ನು ಹೊಂದಿಕೊಂಡನು. நோவா விசுவாசத்தினாலே ನೋಹನು ನಂಬಿಕೆಯಿಂದ ஒரு பேழையை செய்து தன்னுடைய குடும்பத்தை ரட்சித்தார். ದೊಡ್ಡ ನಾವೆಯನ್ನು ಆತನು ಕಟ್ಟಿದನು. தொடர்ந்து நம்ம பார்க்கும் பொழுது நிறைய விசுவாச வீரருடைய காரியங்களை நம்ம கவனிக்க முடிகிறது. ಇದನ್ನು ನೋಡುವಾಗ ಅನೇಕ ನಂಬಿಕೆಯುಳ್ಳ ವ್ಯಕ್ತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ஆமென். ஹalleluya. ಆಮೆನ್. ಹಲ್ಲೆಲೂಯಾ. விசுவாசத்துல தளர்ந்து போகாதீங்க. ನಂಬಿಕೆಯಲ್ಲಿ ಹಾಗೆ ಬಿದ್ದು ಹೋಗಬೇಡಿ. விசுவாசத்துல உறுதியா இருங்க. ನಂಬಿಕೆಯಲ್ಲಿ ನೀವು ದೃಢವಾಗಿರ್ರಿ. ஆமென். ಆಮೆನ್. ஹalleluya. ಹಲ್ಲೆಲೂಯಾ. பக்கத்துல பார்த்து சொல்லுங்க, விசுவாசத்துல உறுதியா இருங்க சிஸ்டர். ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, ನಂಬಿಕೆಯಲ್ಲಿ ದೃಢವಾಗಿರ್ರಿ ಸಿಸ್ಟರ್. விசுவாசத்துல உறுதியா இருங்க பிரதர். ನಂಬಿಕೆಯಲ್ಲಿ ದೃಢವಾಗಿರಿ ಎಂಬುದಾಗಿ. ஹalleluya. ಹಲ್ಲೆಲೂಯಾ. சோர்ந்து போகாதீங்க. ಸೋತು ಹೋಗಬೇಡ್ರಿ. ஆமென். ನಾಲ್ಕನೇದಾಗಿ பிலிப்பியர் 1:27 வாசிக்கும் பொழுது ಫಿಲಿಪಿಯರ್ 1:27 ஆவியினாலே ஜெபம் பண்ணி அதிலே உறுதியா இருங்கள் என்று இருக்கிறார். பிலிப்பியர் 1வது அதிகாரம் 27வது வசனம். ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಇದೆ. ஆவியினாலே உறுதியா. ಆತ್ಮದಲ್ಲಿ ದೃಢವಾಗಿ ನಿಂತು ಎಂಬುದಾಗಿ. ஆமென். அந்த வசனத்துல வாசிங்க கன்னடல. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿ ಇದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿದ್ದ ನಂಬಿಕೆಗೋಸ್ಕರ ಐಕ್ಯಮತದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ஆமென். நான் வந்து உங்களை கண்டாலும் நான் வராமல் இருந்தாலும் நீங்கள் ஒரே ஆவியிலே உறுதியாய் நின்று ஒரே ஆத்மாவினாலே சுவிசேஷத்தின் விசுவாசத்திற்காக கூட போராடி
எதிர்க்கிறவர்களாலே ஒன்றிலும் மறலாதிருக்கிறீர்கள் என்று உங்களை குறித்து நான் கேள்விப்படும்படி எவ்விதத்திலும் நீங்கள் கிறிஸ்துவின் சுவிசேஷத்திற்கு பாத்திரராக மாத்திரம் நடந்து கொள்ளுங்கள். ஆமென். சொல்றாரு, அந்த இடத்துல வந்து சொல்றாரு, நீங்க ஆவியிலே உறுதியாய். ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮದಲ್ಲಿ ದೃಢವಾಗಿ, நீங்கள் ஒரே ஆவியிலே உறுதியாய் நின்று. ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು. ஆமென். ஆவியிலே உறுதியாய் நம்ம நிற்க வேண்டும். ಆತ್ಮದಲ್ಲಿ ದೃಢವಾಗಿ அப்ப நம்ம பெற்ற பரிசுத்த ஆவியிலே உறுதியாய் இருக்க வேண்டும். ನಾವು ಹೊಂದಿಕೊಂಡಂತ ಆ ಪರಿಶುದ್ಧ ಆತ್ಮದಲ್ಲಿ ನಾವು ದೃಢವಾಗಿ. ஏற்கனவே வாசித்த அந்த யூதா 1:20 கூட நம்ம வாசிக்கிறோம். ಈಗಾಗಲೇ ನಾವು ಓದಿದಂತ ಯೂದ 1:26 அந்த ನಾವು ஆவிக்குள்ளே உறுதியாய் நாம் ஜெபம் பண்ணி, ಆತ್ಮದಲ್ಲಿ ದೃಢವಾಗಿ ஆமென், ಪ್ರಾರ್ಥನೆ இன்னைக்கு ಮಾಡಿ ஆவியானுடைய பலத்திலே நாம் உறுதிப்பட வேண்டும். ದೇವರ ಆತ್ಮದಲ್ಲಿ ನಾವು ದೃಢವಾಗಿ ஆவியின் அந்த பலத்தினாலே அபிஷேகத்தினால நாம் உறுதிப்பட வேண்டும். ಆತ್ಮನ ಬಲದಲ್ಲಿ ಅಭಿಷೇಕದಲ್ಲಿ ನಾವು ஆமென். ದೃಢವಾಗಿ ஒவ்வொரு நாளும் இந்த நாட்களில் அதிகமாய் பரிசுத்தாவின் பலத்தினாலே நாம் நிரப்பப்பட வேண்டும். ಈ ದಿನಗಳಲ್ಲಿ ಒಂದೊಂದು ದಿನವೂ ಒಂದೊಂದು ಸಮಯಗಳಲ್ಲಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ನಾವು ஆமென். ದೃಢವಾಗಿ கடைசியா ಕಡೆಯದಾಗಿ ஐந்தாவதாக 2 பேதுரு 1:10 வாசிக்கும் பொழுது, 2 ಪೇತ್ರ 1 2 பேதுரு 1:10 2 ಪೇತ್ರ 1:10 ನಾವು நீங்களே எடுங்க, நம்ம சேர்ந்து வாசிக்கலாம். ನೀವು ತೆಗಿರಿ, ನಾವು ಸೇರಿ ಓದೋಣ. 1 பேதுரு 2:10 1 ಪೇತ್ರ 2:10 கன்னடல வாசிங்க. 1 பேதுருவின் புஸ்தகம் 2 பேதுருவின் புஸ்தகம் 1ஆம் அதிகாரம் 10வது வசனம். நான் தமிழ்ல வாசித்தவன். ஆகையால் சகோதரரே, உங்கள் அழைப்பையும் தெரிந்து கொள்ளுதலையும் உறுதியாக்கும்படி ஜாக்கிரதையா இருங்கள். இவைகளை செய்தால் நீங்கள் ஒரு காலம் இடறி விழுவதில்லை. ஆமென். 2 பேதுரு 1:10 வாசிக்கும் பொழுது, 2 ಪೇತ್ರ 1:10 ನಾವು ನೋಡುವಾಗ, உங்கள் அழைப்பையும் தெரிந்து கொள்ளுதலையும் உறுதியாக்கி கொள்ளுங்கள். ನಿಮ್ಮ ಕರೆಯುವಿಕೆಯನ್ನು, ನಿಮ್ಮ ಆರಿಸಿಕೊಳ್ಳುವಿಕೆಯನ್ನು ದೃಢಪಡಿಸಿಕೊಳ್ಳಿ. நான் சொல்லுவது ஏற்கனவே சொன்னேன். ನಾವು ಹೇಳುವಾಗ ಹಾಗೆ ಹೇಳಿ, அழைத்தவர் உண்மை உள்ளவர். ಕರೆದವರು ನಿಜಸ್ಥರು. ஆமென். ಆಮೆನ್. நம்ம எல்லாரும் அழைக்கப்பட்டிருக்கிறோம். ನಾವೆಲ್ಲರೂ ஆமென். ಕರೆಯಲ್ಪಟ್ಟವರು. அழைக்கப்பட்டவர்கள்னா ಕರೆಯಲ್ಪಟ್ಟವರು ಎಂಬುದಾಗಿ ಹೇಳುವಾಗ, ஆமென், கிளைட்டோஸ். ಕ್ಲೈಟೋಸ್ ஞாபகம் இருக்குதா? ನೆನಪಿದೆಯಾ? ஹalleluya. ஹalleluya. கிளைட்டோஸ். ಕ್ಲೈಟೋಸ್ அழைக்கப்பட்டிருக்கிறோம். ಕರೆಯಲ್ಪಟ್ಟವರು. ஆமென். நாம் அவருடைய நோக்கத்திற்காக அழைக்கப்பட்டிருக்கிறோம். ಆತನ ಒಂದು ಚಿತ್ತಕ್ಕಾಗಿ ನಾವು நம்ம ಕರೆಯಲ್ಪಟ್ಟಿದ್ದೇವೆ. எதற்காக அழைக்கப்பட்டோமோ, ನಾವು ಯಾವ ಕಾರಣಕ್ಕಾಗಿ நம்ம ಕರೆಯಲ್ಪಟ್ಟோமோ, எதற்காக பிடிக்கப்பட்டோமோ, ನಾವು ಯಾವ ಕಾರ್ಯಕ್ಕಾಗಿ அதை ಹಿಡಿಯಲ್ಪಟ್ಟோமೋ, கர்த்தர் நம்முடைய வாழ்க்கையில நிறைவேற்றுவார். ಅದನ್ನು ಕರ್ತನು ನೆರವೇರಿಸಿದ್ದಾನೆ. அழைக்கப்பட்ட அழைப்பிற்கு பாத்திரவான்களாய் நடந்து கொள்ளுங்கள் எபிரேயர் 4:1 சொல்றார். ಕರೆದಂತ ಕರೆಯುವಿಕೆ ನೇರವಾಗಿ ನಾವು ಇರಬೇಕೆಂಬುದಾಗಿ ಇಬ್ರಿಯರ 4:4 ನಾವು ಓದುತ್ತೇವೆ. ஆமென். கர்த்தர் நம்மை அழைத்திருக்கிறார். ಕರ್ತನು ನಮ್ಮನ್ನು ಕರೆದಿದ್ದಾನೆ. அவர் முடிவு பரியந்தம் நடத்த வல்லவராய் இருக்கிறார். ಆತನು ಮುಗಿಯುವವರೆಗೂ ಅಂತ್ಯದವರೆಗೂ ನಮ್ಮನ್ನು ನಡೆಸುವ நிறைய ಶಕ್ತನಾಗಿದ್ದಾನೆ. காரியங்கள் இருக்கிறது. ಅನೇಕ ಕಾರ್ಯಗಳಿವೆ. அதுல நம்ம 5 மட்டும் பார்த்தோம். 5 ಕಾರ್ಯಗಳನ್ನು ಮಾತ್ರ ನಾವು ஒன்று, ನೋಡಿದ್ದೇವೆ. ஜெபத்திலே உறுதியாய் தரித்திருங்கள். ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ನಾವು ನಿರತವಾಗಿರಬೇಕು. தேவனுடைய வாக்குத்தத்தம் வசனத்திலே உறுதியாய் தரித்திருங்கள். ದೇವರ ವಾಕ್ಯದಲ್ಲಿ ವಾಗ್ದಾನಗಳಲ್ಲಿ ನಾವು ನಿರತವಾಗಿರಬೇಕು. விசுவாசத்திலே உறுதியாய் இருங்கள். ನಂಬಿಕೆಯಲ್ಲಿ ದೃಢವಾಗಿರಬೇಕು. ஆவியினாலே உறுதியாய் இருங்கள். ಆತ್ಮದಲ್ಲಿ ನಾವು ದೃಢವಾಗಿರಬೇಕು. அழைக்கப்பட்ட அழைப்பிலே உறுதியாய் இருங்கள். ಕರೆಯಲ್ಪಟ್ಟಂತ ಆ ಕರೆಯುವಿಕೆಯಲ್ಲಿ ನಾವು பிரதர் ದೃಢವಾಗಿರಬೇಕು. ஆண்டவர் உங்களை அழைச்சிருக்கிறாரு. ಬ್ರದರ್, ನಿಮ್ಮನ್ನು ದೇವರು சிஸ்டர் ಕರೆದಿದ್ದಾರೆ. ஆண்டவர் உங்களை அழைச்சிருக்கிறாரு. ಸಿಸ್ಟರ್, ದೇವರು ನಿಮ್ಮನ್ನು ಕರೆದಿದ್ದಾರೆ. அழைத்தவர் உண்மை உள்ளவர். ಕರೆದವರು ನಿಜಸ್ಥರು. ஆமென். ಆಮೆನ್. உங்களை ஒரு நோக்கத்தோடு அந்த இடத்துல வச்சிருக்கிறாரு. ದೇವರು ಒಂದು ಚಿತ್ತಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೆ. உங்களை குறித்த பரிபூர்ண நோக்கங்களை தேவன் நிறைவேற்றுவார். ನಿಮ್ಮನ್ನು ಕುರಿತಾದ ಇದ್ದಂತ ಒಂದು ಪರಿಪೂರ್ಣವಾದ அதனால இந்த சூழ்நிலையை பார்த்து நீங்க சோர்ந்து போகாதீங்க. ಇರುವಂತ ಈ ಸನ್ನಿವೇಶವನ್ನು ನೋಡಿ ನೀವು ಸೋತು ಹೋಗಬೇಡಿ. ஆமென். ஆமென். உம்மை உறுதியாய் பற்றி கொண்ட மனதுடையவன், ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆ ಮನಸ್ಸು உம்மையே நம்பி இருக்கிறபடியா ನಿಮ್ಮನ್ನೇ ನಂಬಿರುವಂತ நீர் அவரை ಪ್ರಕಾರವಾಗಿ பூரண சமாதானத்தோடு காத்துக் கொள்ளுவீர். ಒಂದು ಪೂರ್ಣ ಸಮಾಧಾನದಿಂದ அது ಕಾಯ್ದುಕೊಳ್ಳುವಿರಿ. கீழே தொடர்ந்து 4வது வசனம் சொல்லுது, ಅದರ ನಂತರವಾಗಿ ಹಾಗೆ 4ನೇ கர்த்தரை ವಾಕ್ಯ, என்றென்றைக்கும் நம்புங்கள். ಕರ್ತನನ್ನು ಎಂದೆಂದಿಗೂ ನಂಬಿರಿ. கர்த்தராகிய யெகோவா நித்திய கன்மலையாய் இருக்கிறார். ಕರ್ತನಾದ ಯೆಹೋವನು ನಿತ್ಯವಾದ ಒಂದು ಕೇಂದ್ರವಾಗಿದ್ದಾನೆ. ஆமென். கன்மலையாய் இருக்கிறார். ಆತನ ಒಂದು ஆஸ்திரேய ಬಂಡೆ. ಆಶ್ರಯ அவர் ಬಂಡೆಯಾಗಿದ್ದಾನೆ. கன்மலையாய் இருக்கிறார். ಆತನ ಒಂದು ಆಶ್ರಯ ಬಂಡೆಯಾಗಿದ್ದಾನೆ. ஆமென். ಆಮೆನ್. ஹalleluya. ಹಲ್ಲೆಲೂಯಾ. ஹalleluya. அவர் கன்மலையாய் இருக்கிறார். ಆತನ ಒಂದು ಆಶ್ರಯ கிறிஸ்து ಗಿರಿಯಾಗಿದ್ದಾನೆ. என்கிற கன்மலைக்குள்ளாக நாம் மூடி மறைக்கப்பட்டிருக்கிறோம். ಕ್ರಿಸ್ತನು ಎಂಬ ಒಂದು ಆಶ್ರಯ ಗಿರಿಯಲ್ಲಿ ನಾವು ಇದ್ದೇವೆ. கிறிஸ்துவின் கன்மலை நமக்காய் அடிக்கப்பட்டிருக்கிறது. ಕ್ರಿಸ್ತನ ಒಂದು ಆಶ್ರಯ ಗಿರಿಯು ನಮಗಾಗಿ இன்னைக்கு அவருக்குள்ள ನಾವು ಅವರೊಳಗಡೆ உறுதியாய் தரித்திருக்கும் பொழுது ನಾವು ದೃಢವಾಗಿ ಇದ್ದಾಗ
அந்த சூழ்நிலையிலும் ಎಲ್ಲಾ ಸನ್ನಿವೇಶದಲ್ಲೂ எல்லா புத்திக்கும் மேலான தேவ சமாதானம் நம்முடைய இருதயத்தை காத்துக்கொள்ளும். ಎಲ್ಲಾ ಬುದ್ಧಿಗೂ ಮಿಗಿಲಾದ ಒಂದು ದೇವ ಸಮಾಧಾನ அவன் ஒண்ணும் கவலைப்படாதீங்க. ಯಾವುದಕ್ಕೂ ಚಿಂತಿಸಬೇಡ್ರಿ. நம்ம எல்லா காரியங்களை குறித்து ಎಲ್ಲಾ ಕಾರ್ಯಗಳನ್ನು ஸ்தோத்திரத்தோடு கூட ஜெப விண்ணப்பத்துல தேவனுக்கு தெரியப்படுத்தும் பொழுது ಸ್ತೋತ್ರದೊಟ್ಟಿಗೆ ದೇವರಿಗೆ ನಾವು ಒಪ್ಪಿಸಿಕೊಡುವಾಗ எல்லா புத்திக்கும் மேலான தேவ சமாதானம் ಎಲ್ಲ ಬುದ್ಧಿಗೂ ಮೇಲಾದ ಒಂದು ಸಮಾಧಾನ நம்முடைய மனதையும் இருதயம் ஆளுகை செய்யும். ನಮ್ಮ ಮನಸ್ಸನ್ನು ಹೃದಯವನ್ನು ஆமென். அதை நம்ம புரிஞ்சிக்கவே முடியாது. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ வெளியில ಆಗುವುದಿಲ್ಲ. நிறைய பேர் பயந்துட்டு இருப்பாங்க. ಹೊರಗಡೆ ಅನೇಕರು ಭಯದಿಂದ ஆனா நம்ம ಇದ್ದಾರೆ. சமாதானமா இருப்போம். ಆದ್ರೆ ನಾವು ಸಮಾಧಾನ ஏன்னா அதுதான் எல்லா புத்திக்கும் மேலான ஒரு தேவ சமாதானம். ಅದೇ ನಾವು ಎಲ್ಲ ಬುದ್ಧಿಗೂ ಮಿಗಿಲಾದ ಒಂದು ದೇವರ ಸಮಾಧಾನ. ஆமென். உறுதியாய் தரித்திருப்போம். ಹಾಗೆ ನಾವು ದೃಢವಾಗಿ அப்படி இருக்கிற ನಂಬಿರುವ இடத்துல நம்ம கண்களை மூடி ஜெபிக்கலாமா? ಹಾಗೆ ನಾವು ಇರುವಂತ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. பரிசுத்தமுள்ள நல்ல தகப்பனே, ಪರಿಶುದ್ಧವಾದಂತ ಒಳ್ಳೆಯ ತಂದೆ, இந்த நல்ல ஆராதனை நாளுக்காக ஸ்தோத்திரம் அப்பா. ಈ ಒಳ್ಳೆಯ ಆರಾಧನೆ ದಿನಕ್ಕಾಗಿ நாங்கள் ಸ್ತೋತ್ರ. உம்மை விடுதலையோடு ஆராதிக்க உதவி செய்தீர். ದೇವರೇ, ನಮ್ಮನ್ನು ಬಿಡುಗಡೆಯಿಂದ ಆರಾಧನೆ ಮಾಡಲು ಸಹಾಯ ಮಾಡಿದಿರಿ. ஜெபிக்க உதவி செய்தீர். ಪ್ರಾರ್ಥನೆ ಮಾಡಲು ಸಹಾಯ உம்முடைய வார்த்தையை ಮಾಡಿದಿರಿ. நாங்கள் கேட்க உதவி செய்தீர் ನಿಮ್ಮ அப்பா. ವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಿದಿರಪ್ಪ. இந்த நாட்களிலே வீடுகளிலே நாங்கள் இருக்கும் பொழுது ಅಪ್ಪ, ಈ ದಿನಗಳಲ್ಲಿ ನಾವು ಮನೆಗಳಲ್ಲಿ ಇರುವಾಗ தெய்வீக பாதுகாப்பு உண்டாகட்டும் அப்பா. ದೇವರ ಒಂದು ಕಾಯುವಿಕೆ தேவனுடைய ಉಂಟಾಗಲಿ. கிருபை தாங்கி நடத்தட்டும் அப்பா. ದೇವರ ಒಂದು ಕೃಪೆ ನಮ್ಮನ್ನು ನಡೆಸಲಿಕ್ಕೆ. யெகோவா ஈரே எல்லா தேவைகளையும் சந்தித்து நடத்தும். ಯೆಹೋವ ಈರೇ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿ நீர் எங்களை ನಡೆಸಲಿ. மூடி மறைத்து பாதுகாத்துக் கொள்ளும் ஆண்டவரே. ನಮ್ಮನ್ನು ಮುಚ್ಚಿ ಮರೆ ಮಾಡಿ ಕಾಯ್ದುಕೊಳ್ಳಿರಪ್ಪ. எங்கள் எல்லாரையும் உடைய கரத்தில் ஒப்பு கொடுக்கிறோம். ನಮ್ಮ ಎಲ್ಲರೂ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡಿ. நாளில் எனக்கு கொடுத்த நல்ல கிருபைக்காக ஸ்தோத்திரம் அப்பா. ಇದರಲ್ಲಿ ಕೊಟ್ಟಂತ ಒಳ್ಳೆಯ ಕೃಪೆಗಳಿಗಾಗಿ இந்த வாரம் ಸ್ತೋತ್ರ. முழுவதும் கர்த்தர் பாதுகாத்துக் கொள்ளும். ಈ ವಾರ ಪೂರ್ತಿಯಾಗಿ ದೇವರನ್ನು ஒரு ಕಾಯ್ದುಕೊಳ್ಳಿ. குறைவின்றி நீங்க நடத்துங்கப்பா. ಒಂದು ಕೊರತೆ ಇಲ್ಲದೆ ನೀವು ನಡೆಸಿರಪ್ಪ. எல்லாருடைய தேவைகளை சந்தியும். ಎಲ್ಲರ ಅಗತ್ಯತೆಗಳನ್ನು ಸಂಧಿಸಿ பாதுகாத்துக் கொள்ளும். ಕಾಯ್ದುಕೊಳ್ಳಿ. உடைய பரிசுத்த கரத்தில் ஒப்பு கொடுக்கிறோம். ನಿಮ್ಮ ಪರಿಶುದ್ಧವಾದ ಹಸ್ತದಲ್ಲಿ உமக்கு ಒಪ್ಪಿಸಿಕೊಡುತ್ತೇವೆ. எல்லா துதிகன மகிமை செலுத்துகிறோம். ನಿಮಗೆ ಎಲ್ಲ ಸ್ತುತಿಗಳ ಮಹಿಮೆಯನ್ನು ಸಲ್ಲಿಸುತ್ತೇವೆ. இயேசுவின் நாமத்தில் ஜெபிக்கிறோம் ஜெபமுள்ள நல்ல பிதாவே. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಒಳ್ಳೆಯ ತಂದೆ. எல்லாரும் சேர்ந்து சொல்லலாமா? ಎಲ್ಲರೂ ಸೇರಿ ಹೇಳೋಣವಾ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವದಲ್ಲಿ ನನ್ನ ಆತನ ಸರ್ವದಲ್ಲಿ ಪವಿತ್ರನಾಮವು ಪವಿತ್ರನಾಮವನ್ನು ಸ್ತುತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಮಾಡುವ ಕಾರ್ಯಗಳು ಒಂದು ಹಾಗೆ ಅಂತಿಮ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆಯ ಐಕ್ಯತೆಯು ದೇವರ ಈ ಕಾರ್ಯಗಳಲ್ಲಿ ನಮ್ಮನ್ನು ಬಲವಾಗಿ ನಿಲ್ಲಿಸಿ ಮುಂದೆ ನಡೆಸಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ஹalleluya. கர்த்தர் உங்களை ஆசீர்வதிப்பாராக. தேவன் நம்மை ஆசீர்வதிசலி. இது ஒரு சந்தோஷமான, பாதுகாப்பான, ஒரு மகிழ்ச்சியான ஒரு வாரமாய் உங்களுக்கு இருப்பதா. ಒಂದು ಸಂತೋಷವಾದ, ಒಂದು ಸಮಾಧಾನವಾದ, ಒಂದು ಕಾಯುವಿಕೆಯ ವಾರವಾಗಿರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ஒவ்வொருத்தரையும் கர்த்தர் ஆசீர்வதிப்பார். ಒಬ್ಬೊಬ್ಬರನ್ನು ದೇವರ ಆಶೀರ್ವದಿಸಲಿ. Praise the Lord. Praise the Lord.